समं स्तोत्रं स्तोत्रकोटि समं जपः जपकोटि समं ध्यानं ध्यानकोटि समा क्षमाः. ಹೇ ಭವಿಷ್ಯವಾಗ್ನವರು ಕೋಟಿ ಪುಷ್ಪಗಳನ್ನು ಅರ್ಚನೆ ಮಾಡಿದ್ರೆ ಏನು ಪುಣ್ಯದ ಪ್ರಾಪ್ತಿ ಆಗ್ತದೆ, ಪಾಪದ ಪ್ರಕ್ಷಾಳನ ಆಗ್ತದೆ. ಅಷ್ಟು ಪುಣ್ಯ ಮಾತ್ರ ಒಂದು ಸಲ ಒಂದು ಸ್ತೋತ್ರ ಅಂದ್ರೆ ಅಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ. ಕೋಟಿ ಪುಷ್ಪ ಅರ್ಪಣೆ ಅರ್ಚನೆ ಮಾಡೋಕೆ ಹೆಚ್ಚು ಸಮಯ ಹತ್ತತೋ ಏನೊಂದು ಶ್ಲೋಕ ಅನ್ನಕ್ಕೆ ಹೆಚ್ಚು ಸಮಯ ಹತ್ತತಿ. ಕೋಟಿ ಪುಷ್ಪಾರ್ಚನ 1008 ಪುಷ್ಪಾರ್ಚನೆ ಮಾಡೋಕೆ ನಿಮಗೆ ಅಷ್ಟು ಟೈಮ್ ಆಯಿತು. ಇನ್ನು ಕೋಟಿ ಪುಷ್ಪ ಅರ್ಪಣೆ ಮಾಡಬೇಕಾದ್ರೆ ಅದ ಒಂದು ಭಕ್ತಾಂಬರ ಸ್ತೋತ್ರ ಬೇಕಾದ್ರೆ ಎಷ್ಟು ಟೈಮ್ ಆಗ್ತೈತಿ ನಿಮಗೆ? ಕಡಿಮೆ ಟೈಮ್ದಾಗ ಜಾಸ್ತಿ ಪುಣ್ಯ ಆಕೈತಿ. ಅದಕ್ಕೆ ಕೋಟಿ ಪುಷ್ಪಗಳನ್ನು ಅರ್ಚಿಸಿದಾಗ, ಪೂಜಿಸಿದಾಗ, ಅರ್ಪಣೆ ಮಾಡಿದಾಗ ಏನು ಪುಣ್ಯ ಆಗ್ತದೆ ಅದಕ್ಕೆ ಸಮ ಬರೀ ಒಂದು ಸ್ತೋತ್ರ ಅಂತ. ಸ್ತೋತ್ರ ಕೋಟಿ ಸಮಂ ಜಪ. ಕೋಟಿ ಸ್ತೋತ್ರಗಳನ್ನು ಹೇಳಿದಾಗ ಅಂದಾಗ ಏನು ಪುಣ್ಯದ ಪ್ರಾಪ್ತಿ ಆಗ್ತದೆ, ಪಾಪದ ಪ್ರಕ್ಷಾಳನ ಆಗ್ತದೆ, ಅಷ್ಟು ಒಂದು ಸಲ ಜಪ ಮಾಡ್ರೆ ಆಕತಿ ಅಂತ ಹೇಳಿ. ಸ್ತೋತ್ರ ಅನ್ನಕ್ಕೆ ಹೆಚ್ಚು ಟೈಮ್ ಬೇಕು, ರಾಮಣ್ಣ ಜೈನ್ ಏನೋ ಒಂದು ಜಪ ಮಾಡೋಕ್ಕೆ ಹೆಚ್ಚು ಟೈಮ್ ಬೇಕು, ಶ್ಲೋಕ ಅನ್ನಕ್ಕೆ ಹೆಚ್ಚು ಟೈಮ್ ಬೇಕು. ಅದರ ಕೋಟಿ ಸ್ತೋತ್ರ ಅಂದಾಗ ಏನು ಪುಣ್ಯಾಸರವಾಗ್ತದೆ ಅಷ್ಟು ಬರೀ ಒಂದು ಸಲ ಜಪ ಮಾಡ್ರೆ ಆಕತ್ತೆ ಅಂತ ಹೇಳಿದ್ರಲ್ಲ. ನಿಮ್ಗೆ ಎಷ್ಟು ಸ್ತೋತ್ರ ಬರ್ತಾ ಹೇಳ್ರಿ? ಕೋಟಿ, ಲಕ್ಷ, ಸಾವಿರ, 100 ಪಂಚ ಸ್ತೋತ್ರ ಬರಂಗಿಲ್ಲ. ನಿಮಗೆ ಪಂಚ ಮಹಾಸ್ತೋತ್ರಗಳನ್ನು ಹೇಳಾರು. ಏಕೀಭಾವ ಸ್ತೋತ್ರ, ವಿಶಾಖ ಸ್ತೋತ್ರ, ಭಕ್ತಾಂಬರ ಸ್ತೋತ್ರ ಬರ್ತಾರೆ. ಬ್ಯಾಪಿಟಲ್ಲ ಭಕ್ತಾಂಬರ ಅಂತ ಬರ್ತೈತ್ರಿ, ಹೌದಲ್ಲ? ಸರಸ್ವತಿ ಸ್ತೋತ್ರ, ಹೌದಲ್ಲ? 5 ಮಹಾಸ್ತೋತ್ರ ಹೆಂಗ ಪಂಚ ಪರಮ ಆಗಮದವು. ಸಮಯ ಸಾರ್, ಪೌಚನ್ ಸಾರ್, ಯೋಗ ಸಾರ್ ಅದಲ್ಲ, ಪಂಚಾಸ್ತಿಕಾಯ್ ಪಂಚ ಪರಮ ಆಗಮಗಳಂದರು. ಹಂಗೆ ಪಂಚ ಪರಮ ಸ್ತೋತ್ರಗಳದವು. ಅವು 5 ಸ್ತೋತ್ರ ಸಹಿತ ನಿಮಗೆ ಬರೋದಿಲ್ಲ. ಇನ್ನು ಕೋಟಿ ಸ್ತೋತ್ರ ಅಂದರೆ ನಿಮ್ಮ ಆಯುಷ್ಯ ಮುಗಿದ್ರು ನಿಮಗೇನು ಕೋಟಿ ಸ್ತೋತ್ರ ಬರೋಂಗಿಲ್ಲ. ಅದರಲ್ಲಿ ಆಚಾರ್ಯ ಭಗವಂತರು ಏನು ಹೇಳ್ತಾರೋ, ಕೋಟಿ ಸ್ತೋತ್ರಂ ಸಮಂ ಜಪ. ಒಂದು ಕೋಟಿ ಸ್ತೋತ್ರ ಅಂದಾಗ ಏನು ಪುಣ್ಯಾಸರವಾಗ್ತದೆ, ಪಾಪದ ಪ್ರಕ್ಷಾಳನ ಆಗ್ತದೆ, ಅಷ್ಟ ಪುಣ್ಯ ಅಷ್ಟು ಪಾಪದ ಪ್ರಕ್ಷಾಳನ ಬರೀ ಒಂದು ಸಲ ಜಪ ಮಾಡ್ರೆ ಆಕತಿ ಅಂದ. ಜಪಕೋಟಿ ಸಮಂ ಧ್ಯಾನಂ. ಕೋಟಿ ಸಲ ಜಪ ಮಾಡ್ರ ಎಷ್ಟು ಪಾಪದ ಪ್ರಕ್ಷಾಳನ ಆಗ್ತೈತಿ, ಪುಣ್ಯದ ಪ್ರಾಪ್ತಿ ಆಗ್ತೈತಿ, ಕರ್ಮದ ನಿರ್ಜರ ಆಗ್ತೈತಿ. ಅಷ್ಟು ಬರೀ ಒಂದು ಸಲ ಧ್ಯಾನ ಮಾಡ್ರ. ಧ್ಯಾನ ಜಪ ಮಾಡೋದಕ್ಕಿಂತ ಶ್ರೇಷ್ಠ ಯಾವುದಂದಂಗಾತು? ಧ್ಯಾನ ಮಾಡೋಕ್ಕೆ ಹೆಚ್ಚು ಸಮಯ ಬೇಕು, ಜಪ ಮಾಡೋಕ್ಕೆ ಹೆಚ್ಚು ಸಮಯ ಬೇಕು. ಜಪ ಮಾಡೋಕೆ ಅದು ಒಂದು ಜಪ ಮಾಡೋ ನಮ್ಮ ಶಾಸ್ತ್ರ ಪ್ರಕಾರ ಅನುಲೋಮ ವಿಲೋಮ ಪದ್ಧತಿಯಲ್ಲಿ ಜಪ ಮಾಡಬೇಕು. ಕಾಯೋತ್ಸರ ಪೂರ್ವಕ 27 ಶ್ವಾಸೋಶ್ವಾಸದಾಗ ಆಗಬೇಕು. ನಾವು ಮಾಡ್ತೀವಿ ಶ್ವಾಸೋಶ್ವಾಸ ಲಕ್ಷ್ಯ ಇರಂಗಿಲ್ಲ. ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ. ಬಾಜುದವ್ರದ್ದು ಆಗಿತ್ತು ಅವ್ರು ಬೇತ್ರ ಜಯ ಹೋ ಆಕಿದ್ದು ಮೊದಲು ಮುಗಿತು, ನಾನು ಮೊದಲು ಮುಗಿತಾರೆ ಈಕೆ ಜಪ ಮಾಡ್ತಾ ಮತ್ತವ್ರು ಅಣಬಾರ್ದ ಸುಮ್ಮ ಕುಂಡಿರ್ತಕ್ಕ ಅವ್ರ ಕೈ ಆಯ್ತು ಮಾಯಾಚಾರದಿಂದ ಮಾಡಬಾರ್ದು. ಜಪ ಮಾಡಲಿಕ್ಕೆ ನಮ್ಮದೇ ಆದಂಥ ತಮ್ಮದೇ ಆದಂಥ ತನ್ನದೇ ಆದಂಥ ನಿಯಮದ. ಆಚಾರ್ಯ ಭಗವಂತರು ಜಪ ಅನುಷ್ಠಾನದಾಗ 3 ಭೇದಗಳನ್ನು ಹೇಳಿ. ವಾಚನ ಜಪ ಅನುಷ್ಠಾನ, ಪೃಚ್ಛನ ಜಪ ಅನುಷ್ಠಾನ, ಮಾನಸಿಕ ಜಪ ಅನುಷ್ಠಾನ. ಎಲ್ಲಕ್ಕಿಂತ ಉತ್ತಮ ಮಾನಸಿಕ ಜಪ ಅನುಷ್ಠಾನ. ವಾಚಿಕ ಅಂದರೆ ಇನ್ನೊಬ್ರಿಗೆ ಕೇಳ್ಸಂಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡೋರು. ದಿವಸ ಈಗ ಮಾಡೋದು ಶುದ್ಧ ಚಕ್ರ ಬೀಜಾಕ್ಷರ ಹಾಳಾಗತ್ತೇನಿಲ್ಲ, ಅದು ವಾಚಿಕ ಜಪ ಅನುಷ್ಠಾನ. ಜಾಪ ಅನುಷ್ಠಾನ ಮಾಡ್ತಾ, ಪುಷ್ಪಾರ್ಚನೆ ಅರ್ಪಣೆ ಮಾಡ್ತಾ, ಬದಾಮುಗಳನ್ನು ಫಲಗಳನ್ನ ಅರ್ಪಣೆ ಮಾಡ್ತಾ ನೀವು ಪೂಜೆ ಮಾಡ್ತಾ ಇದ್ದೀವಿ.
ಯಾರೋ ಜನ ಪ್ರಶ್ನೆ ಮಾಡ್ಬೋದು, ಎಷ್ಟು ಚಂದ ಒಂದು 8 ದಿವಸ ಅಲ್ಲ ಒಂದು ತಿಂಗಳು ಇಟ್ಟರು ನಡೀತಿತ್ತು, ದಿವಸ 10 100 ಯಾವೇಟು ಅಟ್ಟ ಮಾಡ್ಕೊತಾರೆ ನಡೀತಿತ್ತು ಅಂದಿರಿ ಅಂದರೆ ನಿಮಗೆ ಸೌಡಿಲ್ಲ ಅಂತೇಳಿ ನಾನು ಸ್ವಾಟ್ ಮಾಡೋಕತ್ತಿಲ್ಲ. ಆಗಮ್ ಹೇಳ್ತದೆ, ನಾವು ಎಷ್ಟು ಬೆಳಗಿದ್ದೀವಿ ಮುಖ್ಯ ಅಲ್ಲ, ನಾವು ಎಷ್ಟು ತಿಂದೀವಿ ಮುಖ್ಯ ಅಲ್ಲ, ಎಷ್ಟು ಕೇಳಿದೀವಿ ಮುಖ್ಯ ಅಲ್ಲ, ಎಷ್ಟು ಅರ್ಥೈಸ್ಕೊಂಡ್ರಿ, ಎಷ್ಟು ಪಚನ ಆಯಿತು, ಎಷ್ಟು ಭಾವ ವಿಶುದ್ಧಿಯಿಂದ ತಿಳ್ಕೊಂಡು ಮಾಡ್ರಿ, ಅದಕ್ಕೆ ಮಹತ್ವ ಐತಿ. ಅಲ್ಪ ಮಾಡ್ರೂ ಬಹಳ ಫಲ ಸಿಗ್ಬೇಕು, ಹಂಗೆ ಕಾರ್ಯ ಮಾಡ್ಬೇಕಂತ ಭಾಳ ಮಾಡಿ ಸ್ವಲ್ಪ ಫಲ ಸಿಗಬಾರ್ದು. ಸಮುದ್ರದಾಗ ಹೋಗಿ ಒಂದು ತೆಂಗಿನ ಪಟ್ಟಿ ಹೋಗಿರಿ, ಸಮುದ್ರ ಹೆಪ್ಪಾಕೈತೇನು? ಇನ್ನು ಸಮುದ್ರದಾಗ ಒಂದು ಭವಿಷ್ಯ ಸಕ್ಕರೆ, ಒಂದು 10 ಲವಂಗ ಏಲಕ್ಕಿ, ಒಂದು 10 ಲಿಂಬಿಕಾಯಿ ಹಿಂಡಿ ಬಿಟ್ಟರೆ ಸಮುದ್ರ ಎಲ್ಲ ಶರ್ಬತ್ ಹಾಕತ್ತೇನು? ಸಾಧ್ಯಿಲ್ಲ. ಶರ್ಬತ್ ಮಾಡ್ಬೇಕಾದ್ರೆ ಮರ್ಯಾದೆ ಆತಿ. ಅಷ್ಟರೊಳಗೆ ಶರ್ಬತ್ ಮಾಡಿ 10 ಮಂದಿ ತೃಪ್ತಿ ಮಾಡ್ಬೋದು. ಏನಪ್ಪ ಬ್ಯಾಸಿಯಾಗ ಭಾಳ ಚಲೋ ಮಾಡಿದ್ರು, ಸಂತೃಪ್ತ ಆಯ್ತು, ಆನಂದ ಆಯ್ತು, ಹೊಟ್ಟೆ ತುಂಬ ಅನ್ನ ಒಂದೋದಕ್ಕಿಂತ ಆನಂದ ಆಯ್ತು ಅಂತ ಆ ಶರ್ಬತ್ ಕೊಡೋದಾರ ತೃಪ್ತಿ ಸಿಗ್ತೈತಿ. ಯಾಕ? ವಿನಯದಿಂದ ಆದರ ಆತಿಥ್ಯ ಮಾಡಿ ಪ್ರೀತಿಯಿಂದ ಅಲ್ಪ ಕೊಟ್ಟರು ಅದು ಮಹಾನ್ ಕಾರ್ಯ ಮಾಡ್ತು. ಕೆಟ್ಟ ಬಿಸಿಲತಿ ಗರಂ ಚಾ ತಂದು ಕೊಟ್ಲು, ಬಿಡ್ರಿ. ಇದು ನಮ್ಮ ಸಂಸ್ಕೃತಿನ ಅಲ್ಲ. ಚಾ ಕುಡಿಯೋದ ಸ್ವತಃ ಕುಡಿಬೇಡ ಅಂದರು, ಕುಡಿಸ್ಬೇಡ ಅಂದರು. ಅದರ ಬದಲು ಶರ್ಬತ್ ಕೊಡಬೇಡ್ತೀವ, ಏನೇನು ಪ್ರೋಚಂದ ನೋಡ್ರಿ. ಆಗಮ ಅನುಕೂಲ ಬಂದವ್ರ ಅತಿಥಿ ಅನುಕೂಲ ಕಾಲದ ಅನುಕೂಲ ನೋಡಿ ನೀವು ಅತಿಥಿ ಸಮೀಪಾಗ ಮಾಡ್ರಿ ಅಂದ್ರೆ ನಿಮ್ಮ ಸ್ವಾಗತವನ್ನು ದೇವತೆಗಳು ಮಾಡಾಕ ಸ್ವರ್ಗದಾಗ ನಿಲ್ತಾರೆ ಪುಷ್ಪಕ ಮಾಲಾ ತಗೊಂಡ. ಅತಿಥಿ ಸತ್ಕಾರದ ಫಲ ದೇವತೆಗಳು ನಿಮ್ಮ ಸತ್ಕಾರ ಮಾಡ್ತಾರ. ಯಾಕಂದ್ರೆ ನೀವು ಸತ್ಕಾರ್ಯ ಮಾಡಿದ್ರಿ ಅಂತ. ಇದು ವ್ಯವಹಾರ ಕೇಳು. ಜಪಕೋಟಿ ಸಮಂ ಧ್ಯಾನಂ. ಜಪ ಮಾಡ್ಬೇಕಾದ್ರೆ ನಂಗೆ ಆಚಾರ್ಯ ವಿದ್ಯಾನಂದ ದಿಲ್ಲಿ ಒಳಗೆ ಹೇಳ್ರು, ಅವರೇ ಕಲಿಸಿಕೊಟ್ರು. ನಂಗೆ ನಾನು ಮಾಡ್ತಿದ್ದೆ ಮೊದಲು. ಆಚಾರ್ಯ ವಿದ್ಯಾನಂದರು ಹೇಗೆ ಕೊಟ್ಟರು, ದಶಭಕ್ತಿಗಳ ಸಾರ್ ಹೇಗೆ ಕೊಟ್ಟರು. ಭಕ್ತಿ ಅನ್ನಾಗ ಅಂಚೆಮೆ ಅಂಚಲಿಕ್ಕೆ ಅನ್ಬೇಕಾದ್ರೆ ನಮ್ಮ ಮನಸ್ಸು ಹೆಂಗಾಗಿರ್ಬೇಕು, ನಮ್ಮ ಕೈ ಮುದ್ರೆ ಹೆಂಗಿರಬೇಕು, ನಾವು ಯಾವ ಆಸನದಾಗ ಕುಂಡಿರ್ಬೇಕು, ಪಿಂಚಿಯನ್ನು ಯಾವ ರೀತಿಯಿಂದ ಆವರ್ತನ ಮಾಡಿ ದರ್ಶನ ಮಾಡಬೇಕು, ಅದನ್ನೆಲ್ಲ ಅವ್ರು ಹೇಗೆ ಕೊಟ್ರತ್ತ ಇವತ್ತು ಆ ಪದ್ಧತಿಯಿಂದ ನಾವು ಭಗವಂತನ ದರ್ಶನ ಮಾಡಿ ಅಪರಿಮಿತ ಆನಂದದ ಅನುಭವ ಮಾಡ್ಕೋತೀವಿ. ಅದು ಗುರು ಕೊಟ್ಟಂಥ ಜ್ಞಾನದ ಫಲ. ಅದ ಬುದ್ಧಿ ತಗೊಂಡು ಬಂದೀವಿ. ಇವತ್ತಿನ ತಕ್ಕ ನೆತ್ತಾಗೈತಿ, ಇನ್ನು ಕೇವಲಿಗೆ ಆಗೋ ತಕ್ಕ ಉಪಯೋಗ ಬರ್ತೈತಿ. ಅಂಥ ಜ್ಞಾನ ಬುದ್ಧಿಯನ್ನು ಗುರುಗಳು ನಮ್ಮ ಆತ್ಮಕ್ಕೆ ನೀಡಿದರು. ಅದಕ್ಕೆ ಜಗತ್ತಿನಾಗ ಎಲ್ಲರೂ ಉಪಕಾರ ತೀರಿಸ್ಬೋದು, ಗುರುವಿನ ಉಪಕಾರ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಉಪಕಾರ ತೀರಿಸ್ಬೋದು. ದೀಕ್ಷಾ ತಗೊಂಡ್ರಂದ್ರೆ ಅವ್ರು ಬಂದು ನೀವು ಕಾಲು ಬೀಳ್ತಾರ, ನೀವು ದೊಡ್ಡವರಾಗ್ತೀರಿ. ಧನ್ಯ ಇಂಥ ಮಗು ಜನ್ಮ ಕೊಟ್ಟಂತ ಖುಷಿ ಪಡ್ತಾರು. ಈಗ ಏನಾಗಿತ್ತ ಕ್ವಶನ್ ನಿರ್ಮಾಣ ಆಗಿತ್ತು, ಯಾರಿಗೆ? ಮದನ ಮೈನಾ ಸುಂದರಿ ತಾಯಿ. ಏನಾಗಿತ್ತು? ಮಗಳ ಮ್ಯಾಲ ಸಂಶಯ. ಕೆಲವೊಂದ್ಸಲ ಕರ್ಮ ಭಾಳ ವಿಚಿತ್ರ ಆಟ ಮಾಡಿಸ್ತೈತಿ. ಎಲ್ಲ ಸತ್ತಿದ್ರು ಸಹಿತ ಕಣ್ಣು ಕಟ್ಟಿದಂಗೆ ಆಗಿಬಿಡ್ತೈತಿ. ಆ ಟೈಮ್ದಾಗ ಮಗಳಿಗೆ ಹೇಳ್ರು, ಮಗಳ ಮೇಲೆ ತಾಯಿಗೆ ವಿಶ್ವಾಸ ಇಲ್ಲ. ಕೊನೆಗೆ ಗುರುಗಳು ಹೇಳಿದಾಗ ಆ ತಾಯಿಗೆ ವಿಶ್ವಾಸ ಅಲ್ಲ, ಅದೇ ವಿಶ್ವಾಸ ತಾಯಿಗೆ ಸಮ್ಯಕ್ತು ಕಾರಣ ಆಗ್ತದ, ತಂದೆಗೆ ಪಶ್ಚಾತ್ತಾಪ ಆಗ್ತದ. ಆ ಪತಿರಾಜ ಹೆಮ್ಮೆ ಪಡ್ತಾನು. ಇಂಥ ಸಮ್ಯಕ್ ದೃಷ್ಟಿ ಧರ್ಮಾತ್ಮ ಧರ್ಮ ಪತ್ನಿ ನಂಗೆ ಸಿಗ್ಲತ್ತ ನಂದ ಕುಷ್ಠ ರೋಗ ದೂರ ಆಗುದಲ್ದ ನನಗೆ ಶರೀರಕ್ಕೆ ಅನುಕೂಲ ಸಿಕ್ಕ ದಿಗಂಬರ್ ಜೈನೇಶ್ವರ ದೀಕ್ಷಾ ತಗೊಂಡು ಮೋಕ್ಷ ಹೋಗುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ತದ. ರಾಜ ಕೋಟಿ ಭಟ್ ಶ್ರೀಪಾಲ್ ರಾಜ ಅಂತ. ಇಂಥ ರಾಜ ಅಲ್ಲ, ಉಪಾಧಿ ಐತೆ ಅವರಿಗೆ ಕೋಟಿ ಭಟ್ ಅಂತ. ಕೋಟಿ ಭಟ್ ಶ್ರೀಪಾಲ ರಾಜ ಅಂತ ಉಪಾಧಿ ಅದವ್ರಿಗೆ. ಅಂತ ಪುಣ್ಯಾತ್ಮ ಜೀವಕ್ಕೆ ಕರ್ಮ ಉದಯ ಬಂದಾಗ ವನಕಾನದಲ್ಲಿ ಭವಕಾನದಲ್ಲಿ ಅಲಿದಾಡ್ತಕ್ಕಂಥ ಅನಾಥನಿಗೆ ಈಕೆ ನಾಥ ಸ್ಥಾನವನ್ನು ಕೊಟ್ಟಳು. ಪತಿನಾಥ, ಪತಿರಾಯ, ಪತಿದೇವ ಹೇಳಿದೆ ಕೇಳಿಲ್ಲ. ಸ್ವತಃ ಗಂಡಂತನು ಬರಬೇಡ, ನಾನು ಮುಟ್ಟಬೇಡ, ಇದು ಅಂಟು ರೋಗ, ಇದು ಸಾಂಕ್ರಾಮಿಕ ರೋಗ. ಕೊರೋನಾ ಕಾಲದ ಹಂಗಾತು. ನೀವು ಹೇಳ್ರಿ, ಡಾಕ್ಟರ್ಗಳಿಗೆ ಹೇಳ್ರಿ, ತಂದವ್ರಿಗೆ ಹೇಳ್ರಿ, ಮನೆಗೆ ಹೆಣ ತರಬೇಡ್ರಿ, 5,000 ರೂಪಾಯಿ ಖರ್ಚು ಕೊಡ್ತೀವಿ, ಕರೆ ಹೊರಗಿಂದ ಹೊರಗೆ ಒಯ್ರಿ. ಅದು ಕೊರೋನಾ ಕಾಲದಾಗ ಸಂಸದರು, ರೈಲ್ವೆ ಖಾತೆ ಸಚಿವರು
ಸುರೇಶ್ ಅಂಗಡಿ ಅವರ ಶರೀರ ವಾಪಸ್ ಬೆಳಗಾವಿಗೆ ಬರಲಿಲ್ಲ, ದಿಲ್ಲ್ಯಾಗ ಅಂತ್ಯಕ್ರಿಯೆ ಮಾಡಲಾಯಿತು. ಕೊರೋನಾ ಕಾಲ ಅಂತ ಕಾಲ ಬಂತು. तेरा ही बेटा तुझे आग लगाएंगे, जीवन है पानी की बूंद कब मिट जाए रे. ಮೊದಲಿಂದ ಕೇಳ್ಕೊತ ಬಂದಿದ್ದೀವಿ, ಅಪ್ಪನ ಚಿತಾಕ ಅಗ್ನಿ ಸಂಸ್ಕಾರ ಮಾಡ್ತಕ್ಕಂಥ ಪರಂಪರೆ ಪುತ್ರಗದ. ಕರೆ ಕೊರೋನಾ ಕಾಲದಾಗ ಅದೆಲ್ಲ ಅಳಿದು ಇತ್ತು. ಕರ್ಮ ಬಹಳ ಕೆಟ್ಟ, ಕರ್ಮ ವಿಚಿತ್ರ. ನಾಳೆ ನನ್ನ ಮಗ ನನ್ನ ಅಂತ್ಯಕ್ರಿಯೆ ಮಾಡ್ಯಾನಂತ ಅಪ್ಪೆಟ್ಟು ವಿಶ್ವಾಸ ಇಟ್ಟಿರ್ತಾನೋ ಅಂತ ವಿಶ್ವಾಸ ಸಹಿತ ಸಾರ್ಥಕ ಆಗಲಿಲ್ಲ. ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮ ಇದೆ. ನಾವು ಮಾಡ್ತಕ್ಕಂಥ ಅನುಷ್ಠಾನ ಆತ್ಮ ಕಲ್ಯಾಣ ಕಾರಣ ಆಗಬೇಕು. ವಾಸನಲ್ಲಿ ಏನು ನಾನು ಬುದ್ಧಿ ಇದ್ನಿ, ಭಾಳ ಜ್ಞಾನಿ ಇದ್ದಿದ್ದಿಲ್ಲ. ಐಡಿಯರಿ ಪಾಸ್ ಆದ್ರೆ ಭಾಳ ದೊಡ್ಡ ಶಾಸನಂದ ಅನಂತ DMC ಮಾಡಿದ್ನಿ. ವಿಚಾರ ಮಾಡಿರಿ, ಆಚಾರ್ಯ ಭಗವಾನ್ ವಿದ್ಯಾನಂದರ ಆಶೀರ್ವಾದ ಕೊಟ್ಟರು, ಮಂತ್ರ ಕೊಟ್ಟರು, ಒಂದು ಉಪಾಯ ಕೊಟ್ಟರು. ಬ್ರಾಹ್ಮಿ ಮುಹೂರ್ತದಾಗೆದ್ದ ಬ್ರಾಹ್ಮಿ ತತ್ವ ಜಾಗೃತತೆ, ಆತ್ಮ ತತ್ವ ಜಾಗೃತಿ ಸಲುವಾಗಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಾಗ ವಿನಯದಿಂದ ಕರಗಳನ್ನು ಅಂಚೇಮಿ, ಕಮಲದ ಹೂವಿನ ಮೊಗ್ಗಿಯ ಹಾಗೆ ಕೈಗಳನ್ನು ಜೋಡಿಸಿ ವೃಕ್ಷಸ್ಥಳದಲ್ಲಿ ಯಾವ ಸ್ಥಾನದಾಗ ಭಗವಂತರಿಗೆ ಎದಿ ಮೇಲೆ ಶ್ರೀವತ್ಸ ಚಿನ್ನತಿ ಆ ಸ್ಥಾನದಾಗ ನಮ್ಮ ಕೈಗಳು ಹೀಗಾಗಿರ್ಬೇಕು, ಹಿಂಗಲ್ಲ. ಬಾ ಯಾರು ಬರಾಕತ್ತೈತಿ, ದಿವಸ ಹರಾಗಂತ ಪೆಟ್ಟಿಗೆ ಬೆಡ್ ಕಾಫಿ ಕುಡಿತಿದ್ನಿ. ಈಗ ಚಕ್ರ ಆಧಾರ ಮಾಡಾಕೈತಿ, ಇದಕ್ಕೆ ಬಂದು ಕುಣ್ಸಾಕೈತಾರ ಸ್ವಾಮಿಗಳು. ಬುದ್ಧಿ ಇವ್ರಿಗಿಬ್ರಿಗೂ ಟೀಕಾ ಮಾಡಾಕತ್ತಿಲ್ಲ. ಮನಸ್ನ್ಯಾಗ ಒಂದೊಂದ್ಸಲ ಜಲಕ್ಕೆ ಬಂದು ಹೋಗ್ತೈತಿ. ಟೋಟಿಗೆ ನಮ್ಮ ಮನ್ಯಾಗಿದ್ದ ನನ್ನ ಹೆಂಡತಿ ಬೆಡ್ ಕಾಫಿ ಮಾಡಿಕೊಟ್ಟು ಸ್ವಾಮಿ ಜಗದಾಗ ತಿಲ ಹಾಕಿ ಕೂತ ಬಂದು ಇಲ್ಲಿ ಉದಾರ ಕೂತೈತಿ ನಮ್ಮ ಅವ್ವ. ನಾನು ಹೆಂಡತಿ ನಾನು ಯಾರು ಮಾಡಿಕೊಡೋರಿಲ್ಲ ಮನ್ಯಾಗ. ಎಷ್ಟೋ ಸಲ ಹಿಂಗೆ ಆಗ್ತೈತಿ. ಅದಕ್ಕೆ ಆಚಾರ್ಯ ಭಗವಾನ್ ವಿದ್ಯಾನಂದನಿಗೆ ಹೇಳ್ತಾರೆ, ಬ್ರಾಹ್ಮಿ ಮುಹೂರ್ತದ ಜಾಗೃತ ಅವಸ್ಥೆಯಲ್ಲಿ ಅತ್ಯಂತ ವಿನಯದಿಂದ ಭಾವಶುದ್ಧಿಯಿಂದ ಸ್ಪಷ್ಟ ಉಚ್ಚಾರ ಮಾಡ್ತಾ ನಿನಗೆ ಪೈಲ ವಾಚಿಕ್, ನಂತರ ಉಪಾಂಸು, ನಂತರ ಮಾನಸಿಕ್. ಮುಂದೆ ಹೋಗಿ ನಿನಗೆ ಓದಕ್ಕೆ ಹತ್ತಂಗಿಲ್ಲ, ಮುಂದೆ ಹೋಗಿ ನಿಂಗೆ ಸ್ತೋತ್ರ ಸ್ತುತಿ ಅನ್ನಕ್ಕೆ ಹತ್ತಂಗಿಲ್ಲ. ಈಗ ಏನು ಮಾಡೋದಕ್ಕೆ ಮಾಡು. ಈಗ ಅದು ಏಸತಿ, ಈಗ ವಯಸ್ಸತಿ, ಈಗ ನಿನಗೆಲ್ಲ ತಲೆ ಮೆಮ್ರಿ ಶೆಟ್ಟಾಕತಿ ಮಾಡು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು, ಉಪದೇಶವನ್ನು, ಆಶೀರ್ವಾದವನ್ನು ಆಚಾರ್ಯ ಭಗವಾನ್ ವಿದ್ಯಾನಂದ ನೀಡರು. ಬ್ರಾಹ್ಮಿ ಮುಹೂರ್ತ ಗೆದ್ದ ಅತ್ಯಂತ ವಿನಯದಿಂದ ಸರಸ್ವತಿ ಸ್ತೋತ್ರ ಅನ್ಲಿಕ್ಕೆ ಪ್ರಾರಂಭ ಮಾಡಿ. ಅದು ನಂಗೆ ರಾಗ ಹೇಗೆ ಕೊಟ್ಟಿರೋರು ಹಂಗನ್ನಂಗಿಲ್ಲ ಅಂತ. ಅದರ ರಾಗದಾಗ ಅಂದ್ರೆ ಅದ್ರ ಫಲ ಹೆಚ್ಚು ಸಿಗ್ತೈತಿ. ವಸಂತ ತಿಲಕ ರಾಗದೊಳಗೆ, ವಸಂತ ತಿಲಕ ಚಂದದೊಳಗೆ ಸರಸ್ವತಿ ಸ್ತೋತ್ರ ಅದ. ಆ ಚಂದದೊಳಗೆ ಅಂದ್ರೆ ಅದು ಚಂದ, ತನ್ಮಯ ಆಗ್ತಕ್ಕಂಥ ವಿಷಯ. ಮತ್ತು ಯಾರು ಇವತ್ತು ಆತ್ಮನೊಳಗೆ ತನ್ಮಯ ಆಗ್ತಾರೆ, ಭವಿಷ್ಯದ 100% ಚಿನ್ಮಯ ಆಗೇ ಆಗ್ತಾರ ತತ್ವ, ಆ ಜೀವಕ್ಕೆ ಪ್ರಾಪ್ತಿ ಆಗೇ ಆಗ್ತದೆ. ಅದಕ್ಕೆ ನೀವು ಸಿದ್ಧಚಕ್ರ ಮಹಾಮಂಡಲ ಆರಾಧನಾ ಮಾಡಾಗ ಒಂದು ಸ್ವಲ್ಪ ಯಾವಾಗ ನಡು ತನ್ಮಯ ಆಗ್ರಿ. ತಿಳಿಯಾಕಿದೈತ್ಲ್ಯಾ? ಒಂದು ಬೆಳಗಾಗ ಪುಟಕನ ಹೋಗ್ಬೇಕು. ಯಾಕೆ 3 ಗೆದ್ದರೆ ತಲ್ಲ. ಆ ಭಗವಂತರ ಸನ್ನಿಕಟ, ಭಗವಂತರ ಪಾದ ಮೂಲದಲ್ಲಿ ಬೆಳ್ಕೋತ್ ಕೈಯಾಗ ದ್ರವ್ಯ ಅಲ್ಲ ಪಿಂಚೈತೆ ತಿಳ್ಕೋರಿ. ಅರಿಕ ಮಾತಾಜಿಯಾಗಿ ಸಮಾವೇಶದಾಗ ಭಗವಂತರ ದಿವ್ಯ ಧ್ವನಿ ಕೇಳಾಕತ್ತೀನಿ, ಭಗವಂತರ ಗುಣಾನುರಾಗಿಯಾಗಿ ಆನಂದ ತಗೊಳಕತ್ತೀನಿ. ಪೂರ್ಣವತಿ ಮಾತಾಜಿ ಮಾಡ್ತಾಳ. ನಮ್ಮ ಪೂರ್ಣಮತಿ ಮಾತಾಜಿಗಳ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಶಿಷ್ಯರು ಪೂರ್ಣಮತಿ ಮಾತಾಜಿಯವರು ಭಕ್ತಿ ಮಾಡ್ತಾರೋ, ಪ್ರತಿಕ್ರಮಣ ಮಾಡಿಸ್ತಾರ ಸಾಮುದಾಯಿಕ ಶಿಬಿರದಾಗ. ಕೇಳ್ಬೇಕು, ರೋಮ್ ಮೈಯಾಗಿನ ಕೂದಲು ಸಹಿತ ಎದ್ದು ನಿಲ್ತಾವ. ಅಷ್ಟು ಗುರುಗಳು ಬದಲು ಭಕ್ತಿ. ಭಗವಾನ್ಗಿಂತ ಹೆಚ್ಚ ಗುರುಗಳನ್ನ ಆರಾಧಿಸ್ತಕ್ಕಂಥ ಸೌಭಾಗ್ಯ ಇವತ್ತು ಪೂರ್ಣಮತಿ ಮಾತಾಜಿ ಅಖಂಡ ಭಾರತದೊಳಗ ವ್ಯಕ್ತಿತ್ವ ಪಡ್ಕೊಂಡರು. ಅವರು ಅನೇಕ ಪೂಜೆಗಳನ್ನ, ವಿಧಾನಗಳನ್ನ ಬರೆದಾರು ಹಿಂದಿ ಭಾಷಾದೊಳಗೆ. ಇದಕ್ಕಿಂತ ಮೇಲೆ ಯಾರು ಅಂತಿದ್ದಿಲ್ಲ.
ಓಂ ರೋಂ 36 ಮೂಲ ಗುಂದೋರೆ ಆಚಾರ್ಯ ವಿದ್ಯಾಸಾಗರ್ ಸೂರ್ಯಭ್ಯೋ ಅನರ್ಗೆ ಯಾರು ಅಂತ ಸಂಘದಾಗ ಸುಧಾಸಾಗರ್ ಹಿಡ್ಕೊಂಡು ಸಮಯ ಸಾಗರ್ ಹಿಡ್ಕೊಂಡು ನಿಯಮ ಸಾಗರ್ ಹಿಡ್ಕೊಂಡು ಎಲ್ಲರೂ ಓಂ ರೀಂ ಆಚಾರ್ಯ ವಿದ್ಯಾಸಾಗರ್ ಮುನೀಂದ್ರಾಯ ಅರ್ಘ್ಯಂ ನಿರ್ವಪಾಮೇತಿ. ಇವತ್ತು 2 ನಿಮಿಷ ನಾ ಕೂತ್ನಿ ಪಂಡಿತರ ಬಾಯ ಮಿತಿ ಹೋತ ಅದು ನಿಮ್ಮ ಬಾಯಾಗ ನಿಮ್ಮ ತಲೆಯಾಗ ಶತ್ತಾಗಿಬಿಟ್ಟೈತಿ. ನೀವು ಏನೂ ಮಾಡಕ್ಕೆ ಬರಂಗಿಲ್ಲ. ಅರ್ಥ ನೋಡ್ಬೇಕು. ಒಂದೊಂದು ಬೀಜಾಕ್ಷರದಾಗ ಒಂದೊಂದು ಅಕ್ಷರದಾಗ ಅಲ್ಪ ಪ್ರಾಣ ಮಹಾಪ್ರಾಣ ದೀರ್ಘ ಹ್ರಸ್ವ ಪ್ರತಿಯೊಂದಲ್ಲಿ ಅರ್ಥದ. ಅಪುತ್ರಶ್ಯ ಗತಿರ್ನಾಸ್ತಿ ಪುತ್ರಶ್ಯ ಗತಿರ್ನಾಸ್ತಿ. ಒಂದು ಅಕ್ಷರ ತೆಗೆದ್ರೆ ಅರ್ಥ ಪರಿಪೂರ್ಣ ಬದಲಾಗ್ತದೆ. ಮಕ್ಕಳ ಇಲ್ಲದವ್ರಿಗೆ ಗತಿ ಇಲ್ಲ. ಅಪುತ್ರಶ್ಯ ಗತಿರ್ನಾಸ್ತಿ. ರಾಜ ತಲೆ ಹಾಕೊಂಡ ನನ್ನ ಮಕ್ಕಳಿಲ್ಲ, ನನ್ನ ಗತಿನೇ ಇಲ್ಲಲ್ಲ ಅಂತ ಎಲ್ಲ ಇದು ಸರಿ ಸಾಯಕಾದ. ಅದ ಸ್ವಾಧ್ಯಾಯ ಮಾಡಂತ ಹೇಳಿದ ಸ್ವಾಮಿಗಳು ವಾಪಸ್ ಆ ಊರಿಗೆ ಯಾರು ನೋಡ್ಕೊಂಡು ಬಂದರು. ರಾಜ ನೋಡಿ ಭಗವಂತ ರಾಜ ಹಿಂಗ್ಯಾಕಾಗಿದೆ, ಏನಾಗಿತ್ತು ನಿನಗೆ? ಎಲ್ಲ ಡಾಕ್ಟರ್ ಹೇಳಿ ನಂಗೆ ಏನೂ ಆಗಿಲ್ಲತ್ರಿ, ಕರೆ ಹಿಂಗಾಗಿ ನನಗೆ ಯಾವುದೂ ಹೋಗಿಲ್ಲ, ಕರೆ ಹಿಂಗಾಗೀನಿ. ಯಾಕ ನೀವೋ ಕಾರಣ ನಾವು. ಯಾಕೆ ಏನಾಯ್ತು? ನೀವು ಸ್ವಾಧ್ಯಾಯ ಮಾಡ್ತ ಹೇಳ್ರಿ, ನಂಗೆ ಓದಾಕ್ ಬರಂಗಿಲ್ಲ, ಪಂಡಿತ್ ನಿಟ್ಟು ಓದ್ಸಾಕೈತ್ನಿ. ಒಂದು ದಿವ್ಸ ಪಂಡಿತ್ ಓದಾಗ ಹೇಳ್ದ, ಪಜೀತ್ಯಾಗ ಹೋತು. ಏನಾಯ್ತು? ಅವ್ನು ಹೇಳ್ದ, 1 ಹನಿ ದಾರು ಯಾರು ಕುಡಿತಾರ ಅವ್ರು ನರಕಕ್ಕೆ ಹೋಗ್ತಾರಂತ ಹೇಳ್ದ. ನನಗೆ ಸಿಟ್ಟು ಬತ್ತು. ಪಂಡಿತ 6 ವರ್ಷ ಆತ್ ನಂಗೆ ಸ್ವಾಧ್ಯಾಯ ಹೇಳ್ತಿದ್ದ, ಎಂದೂ ಇವ್ರ ಅಪ್ಪ ಹೇಳಿಲ್ಲ. ಅವ್ನು ಊರಿಗೆ ಹೋದ, ಮಗನ ಕಳ್ಸ್ಯಾನ ಓದಾಕ. ಗುರುಕುಲದಿಂದ ಮಗ ಕಲ್ತು ಬಂದಾನು. ಅವ್ ಹೇಳ್ತಾನೆ, ಮಗ 1 ಹನಿ ದಾರು ಕುಡಿದು ನರಕಕ್ಕೆ ಹೋಗೋರು, 1 ಹನಿ ದಾರು ಕುಡಿದ್ರು ಸಹಿತ. ಅಂದ್ರೆ ರಾಜ ದಾರು ಕುಡಿತಿದ್ದ. ಇಂಡೈರೆಕ್ಟ್ ನಾನು ನರಕಕ್ಕೆ ಹೇಳ್ತಾನೋ, ಮಂತ್ರಿಗಳೇ ಇವನು ಜೈಲ್ನ ಹಾಕ್ರಿ, ಅವ್ರ ಅಪ್ಪ ಬರಲಿ ಪಾಶಿ ಕೊಡ್ನು ಅಂತ ಹೇಳಿದ್ದ. ಅಪ್ಪ ಬಂದ, ಊರ ಸುದ್ದಿ ಹಬ್ಬಿತ್ಲ. ಏನ್ರಿ ಪಂಡಿತ್ರ, ನಿಮ್ಮ ಮಗನ ರಾಜ ಜೈಲ್ನಾಗ ಇರ್ತಾರೆ. ಏನೋ ಅವ್ನ ಮನೆಗೆ ಹೋಗೋದು ಬಿಟ್ಟು ರಾಜಾರ ಕೆಟ್ಟಪ್ಪ. ಪ್ರಭು ಏನಾಯ್ತು? ಮಂತ್ರಿಗಳು ಹಿಂಗಿನ ಆಗೈತಿ, ಪ್ರಭು ಕ್ಷಮಾ ಮಾಡಿ. ಮಗನ ತೆಕ್ ಹೋದ್ರು. ಏನಾಯ್ತು? ಏನು ಮಾಡ್ಲಪ್ಪ, ಬಂದಿತ್ತು ಗ್ರಂಥದಾಗ 1 ಹನಿ ಸಹಿತ ದಾರು ಕುಡಿದ್ರೆ ನರಕಕ್ಕೆ ಹೋಗ್ತಾರೆ ಬಂದಿತ್ತು. ಇದ್ದದ್ದು ನಾ ಹೇಳಿ, ನಂಗೇನು ಗೊತ್ತು ರಾಜ ದಾರು ಕುಡಿತಾನಂತ. ನಾ ಏನಿತ್ತಂದು ಹೇಳಿ ಅಲ್ಲ. ಅವನು ಅಂದ, ತಲೆ ಕರ್ಕೊಂಡು ಪಂಡಿತ ಗಪ್ಪಂದ ಬನ್ನಿ ಗಪ್ಪಂದ. ರಾಜ ತೆಗೋದು, ಪ್ರಭುಗಳೇ ಕ್ಷಮಾ ಮಾಡಿ. ಏನಾಯ್ತು? ನಿಮ್ಮ ಮಗನ ಪರ ವಹಿಸ್ಬೇಡ, ಪಂಡಿತ್ ಸತ್ಯ ಕ್ಷಮಾ ಮಾಡಿ, ಸತ್ಯ ಹೇಳ್ತಾ ಇದ್ನಿ. ನನ್ನ ಮಗ ಈ ಗುರುಕುಲದ ಕಲ್ತು ಬಂದಾನು, ಅವ್ನು ಓದಿದ್ದು ಸರಿ ಐತ್ರಿ, ಕರೆ ನೀವು ತಿಳ್ಕೊಳ್ಳೋದು ಒಂದು ಸ್ವಲ್ಪ ಮಿಸ್ಟೇಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಅಂತ. ಏನ ಆದ್ರೆ ಓದಾಗ ಹೇಳಿದ್ರಲ್ಲ, 1 ಹನಿ ದಾರು ಕುಡಿದ್ರೆ ನರ್ಕೋಗಿ ಹೋಗ್ತಾರೋ, ಬಾಟ್ಲೆ ಕುಡ್ದವ್ರು ಹೋಗಂಗಿಲ್ಲ ಯಾರ. ಹಂಗಾರ ಬಿಟ್ಟು ಬಿಡು ಅಂತ ರಾಜ. ಬರ್ತೈತಿಪ್ಪ. ಅದಕ್ಕೆ ಈ ರಾಜಾರ ಬಜಿತ್ ಹೆಂಗೈತ್ರಿ, ಬಡಕಾಗಿದ್ದ ಮಹಾರಾಜಕ್ಕೆ ಹಿಂಗ್ಯಾಕಾಗಿಪ್ಪ. ನೀವಲ್ಲ ಸ್ವಾಧ್ಯಾಯ ಮಾಡ್ತ ಹೇಳುವಾದ್ರಿ, ಪಂಡಿತರು ಓದ್ತಿದ್ರು. ಒಂದು ಇದ್ರಾಗ ಬತ್ತು ಏನೋ ಒಂದು ಓದವ, ಅಪುತ್ರಶ್ಯ ಗತಿರ್ನಾಸ್ತಿ. ಅಂದ್ರ ಮಕ್ಕಳಿಲ್ದವ್ರ ಗತಿ ಇಲ್ಲತ್ತ. ನಂಗೆ ಮಕ್ಕಳಿಲ್ಲ, ನಂದು ಗತಿ ಹಂಗೇನು ಚಲೋ ಆಗೋದ. ಅದಕ್ಕೆ ನಂಗೆ ಮನುಷ್ಯ ಎತ್ತೈತ್ರಿ ಮಹಾರಾಜ್, ಏನು ಬೇಕಾದ ಹೇಳ್ರಿ, ಭಾಳ ಮನುಷ್ಯ ಎತ್ತು ನೋಡ್ರಿ ನಂಗೆ ಅಂದ ರಾಜ. ಹೌದಾ? ಆ ಶಾಸ್ತ್ರ ತಗೊಂಬರಿ ಅನ್ನು ಮಹಾರಾಜರು. ಶಾಸ್ತ್ರ ತನ್ನ ಮುಂದಿಟ್ಟರು, ನೋಡ್ರು ಎಲ್ಲ ಪೇಜ್ ತೆಗೆದ್ರು. ಹೇಳಿದ ಪೇಜ್ ಇಟ್ಟೆ ನಂಬರ್ ಇಟ್ಟನೇ ಲೈನ್ ಎಲ್ಲ ರಾಜ ತಲೆ ಇಟ್ಕೊಂಡು ಕೂತಿದ್ದನ್ನು ತಿಳಿಯ. ಉಳ್ಕಾದ ಶಾಸ್ತ್ರ ಏನು ತಿಳಿಯಾಗಿಲ್ಲ. ಅದು ಒಂದು ನೋಡ್ರು, ಅಪುತ್ರಶ್ಯ ಗತಿರ್ನಾಸ್ತಿ. ಮಹಾರಾಜ್ ತಗೊಂಡ್ರು. ನೋಡ್ರು ರಾಜನ್ ಒಂದು ಸ್ವಲ್ಪ ಮಿಸ್ಟೇಕ್ ಏನ ಅದ ಪ್ರಿಂಟಿಂಗ್ ಮಾಡೋ ಒಂದು ಅಕ್ಷರ ಹೆಚ್ಚಾಗೈತೆ, ಅದು ಕಡಿಮೆ ಆಗ್ಬೇಕಾಯ್ತು. ಅದು ಪ್ರಿಂಟಿಂಗ್ದ ದೋಷ ಐತಿ, ಶಾಸ್ತ್ರದ ದೋಷ ಅಲ್ಲ ಅಂದ್ರದ್ದು ಮಾಡೋದು. ಅಂದ್ರೆ ಅದು ಆಗೈತದ ಎಕ್ಸ್ಟ್ರಾ ಅಕ್ಷರ ಅದನ್ನ ತೆಗಿಬೇಕ್ರಿ. ಅಂದ್ರೆ ಏನಾಗತಿ? ಪುತ್ರಶ್ಯ ಗತಿ, ನಮ್ಮ ಮಕ್ಕಳಿಂದ ಅವ್ರ ಗತಿ ಇಲ್ಲ. ಹಂಗ್ಯಾಂಗ್ರಿ ಧೃತರಾಷ್ಟ್ರ ಎಷ್ಟು ಮಕ್ಕಳಿದ್ರು? ಧೃತರಾಷ್ಟ್ರ 8 ಮಂದಿ ಮಕ್ಕಳಿದ್ರು? 100 ಮಂದಿ ಮಕ್ಕಳಿದ್ರು. ಗತಿ ಇಲ್ಲ, ಅದಕ್ಕೆ ದುರ್ಗತಿ ಹೋತ, ನರಕಕ್ಕೆ ಹೋತ. ಮಕ್ಕಳಿಂದ ಹಂಗ ನಾವು ರಾಜ ಮತ್ತೆ ಹೆಂಗಿದ್ದು ಹಂಗಾದ ಮಸ್ತ್ ಐತಲ್ಲ. ಅರ್ಥ ಮಾಡ್ಕೋದು ಭಾಳ ಮಹತ್ವ. ಅದಕ್ಕೆ ಆಚಾರ್ಯ ವಿದ್ಯಾನಂದ ನಂಗೆ ಎದುರು ಬ್ರಾಹ್ಮಿ ಮುಹೂರ್ತದಾಗ ಬ್ರಹ್ಮ ತತ್ವ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಭಾವಶುದ್ಧಿಯಿಂದ ಆಯಾ ಚಂದದ ಯಾವ ಸ್ತೋತ್ರದವೋ ಆ ಸ್ತೋತ್ರ ಅನ್ನೋದರಿಂದ ಅಪರಿಮಿತ ಆನಂದದ ಜೊತೆಗೆ ಪಾಪ ಪ್ರಕ್ಷಾಳನ ಪುಣ್ಯ ಪ್ರಾಪ್ತಿ ಆಗ್ತೈತೆ ಅಂತ ಉಪದೇಶ ಕೊಟ್ಟಿದ್ರು. ಆ ರೀತಿ ಬ್ರಾಹ್ಮಿ ಮುಹೂರ್ತದ ಮಾಡ್ತಾ ಬನ್ನಿ. ಸರಸ್ವತಿ ಸ್ತೋತ್ರದ ಪ್ರಭಾವ, ಸರಸ್ವತಿ ಜಪದ ಪ್ರಭಾವ ಇವತ್ತು ನಾ ಗ್ರಂಥ ಇಲ್ದ 24 ತಾಸು ಉಪದೇಶ ಹೇಳ್ಬೋದು, ಪ್ರವಚನ ಕೊಡ್ಬೋದು. ಅಷ್ಟು ನನ್ನ ಜ್ಞಾನಾವರ್ಣಿ ಕರ್ಮ ಕ್ಷೋಭ ಮಗ ಕಾರಣ ಮಾ ಜಿನ್ವಾನಿ ಭಕ್ತಿ. ಜಯ बोलो द्वादशांग जिनवानी माता की,
ನಿಮಗೆ ಯಾರ್ಯಾರಿಗೆ ಜಿನವಾನಿ ಮೇಲೆ ಪ್ರೀತಿ ಐತಿ ಕೈ ಹತ್ರಿ ಕರೆ ಹೇಳ್ರ, ಸುಳ್ಳು ಮಾತಾಡಬೇಡ್ರಿ. ಪ್ರೀತಿ ಐತಿ ಅನ್ನೋದಟ್ಟೆ ಬೇರೆ. ಮನ್ಯಾಗ ಶಾಸ್ತ್ರ ಇಡಬೇಕು, ಅದಕ್ಕೆ ದರ್ಶನ ಮಾಡಬೇಕು, ಅದಕ್ಕೆ ಮ್ಯಾಲೊಂದು ಚಂದಂತ ಕವರ್ ಹೊಲಿಬೇಕು ಅರಿವಿದ, ಅದಕ್ಕೆ ಉಚ್ಚ ಸ್ಥಾನದಾಗಿಟ್ಟು ಗಣಪತಿ ಮಾಡಲ್ಲ, ಶಾಸ್ತ್ರ ಮಾಡಿರ್ಬೇಕು ಮನ್ಯಾಗ. ಆಗ್ತೈತೆ ನಮ್ಗೆ ಹಂಗಿದ್ರೆ ನೀವು ಕೈ ಎತ್ತಕ್ಕೆ ಅದಕ್ಕೆ ಅಧಿಕಾರ ಅದ. ನಾನು ಮನ್ಯಾಗ ಶಾಸ್ತ್ರಕ್ಕೆ ಒಂದು ಸ್ಥಾನ ಕೊಟ್ಟೇನ್ರಿ, ಉಚ್ಚ ಸ್ಥಾನ ಪೀಠ ಮಾಡಿ ಇಟ್ಟನ್, ಶಿಖಜಿ ಹೋಗಿ ಚಲೋ ಅಂತದೊಂದು ಪೀಠ ತಂದನ್ರಿ, ಅರಿವಿದ್ ಹೊಲದಕ್ಕೆ ಅದಕ್ಕೆ ಬಟನ್ ಹಾಕಿ ಚಂದಂಗೆ ಇಟ್ಟನ್ರಿ. ದಿವಸ ಕಾಲು ಬಿದ್ದು ಪೂಜ್ಕಾಳು ಹಾಕಿ ದರ್ಶನ ಮಾಡಿ 9 ಸಲ ಜಪ ಮಾಡ್ತೀವಿ. ಮಾ ಜಿನ್ವಾನಿ ನಿನ್ನಂಗೆ ನನ್ನ ಭಕ್ತಿ ಮಾಡಿ ಜ್ಞಾನಾಗ್ನಿ ಕರ್ಮ ಶೋಕ್ಷಮಾಗಲಿ, ಮುಂದಿನ ಬೋಧ ಕುರಿಶ್ ಪರ್ಯಾದಾಗ ಕೇವಲ ಜ್ಞಾನ ಪ್ರಾಪ್ತಿ ನನ್ನ ಆತ್ಮಗಾಗಲಿ ಅಂತ ಭಾವನಾ ಮಾಡೋದು ಕಲೀರಿ. ಎನಕತ್ತಕ್ಕ ಮಾಡಿ ನೀನ್ವರೆ ಮಾಡ್ರಿ. ಮನ್ಯಾಗ ಟ್ರೇಜ್ರಿ ಗಿಜ್ರಿ ಮಾಡಿ ಬಂಗಾರ ಬಳಿಗಳ ಆದ ಇದ ಮಡಚಿಗಿತ್ತದ್ದು ಭಾಳ ನಿಮ್ಮ ಮನ್ಯಾಗ ಸ್ವಲ್ಪತ್ತಿ ಅದು ಪರಿಗ್ರಹ ಕಾರಣ ಐತೆ. ಅದರಿಂದ ಪುಣ್ಯ ಎಲ್ಲ ಉಲ್ಟಾ ಪಾಪ ಆಕತಿ. ಅದ್ರ ಮನ್ಯಾಗ ಒಂದು ಸಂದ ಸುಖಸ್ಕಂದ ಮಾಡಿ ಅದ್ರ ಮೇಲೆ ಜಿನವಾನಿ ಪೂಜಾ ಮಾಡಿ ಹುಚ್ಚ ಸ್ಥಾನದಾಗಿರ್ರಿ, ಅದರಿಂದ ಫಲಾಪ್ರಾಪ್ತಿ ಆಕತಿ. ಅದಕ್ಕೆ ನಮ್ಮ ಪೂಜಾದಾಗೂ ಇರ್ತೈತಿ. ಇಲ್ಲಿ ಮಾಡಿಲ್ಲ ನಾವು ಜಿನವಾನಿ ಸ್ಥಾಪನಾ ಮಾಡೋದಾ, ದೀಪಕ್ ಸ್ಥಾಪನಾ ಮಾಡೋದಾ, ಕುಂಭ ಸ್ಥಾಪನಾ ಮಾಡೋದಾ, ನಿಯಮಗಳದಾವು. ಅವತ್ತು ಮಾಡೋದ್ರಿಂದ ನಿಮ್ಮ ಆತ್ಮಾಂದ ಕರ್ಮ ನಿರ್ಧಾರ ಆಗ್ತದೆ. ರೊಕ್ಕ ಮಾಡಕ್ಕೆ ಮಾಡ್ತಾರಂತಾರೆ ಕೆಲವೊಂದು ಜನ. ಇವ್ರು ಯಾರು ರೊಕ್ಕ ಉಡ್ಸೋಕೆ ಏನಾರು ಬೇಕಲ್ಲ ಇವ್ರಿಗೆ, ಅದಕ್ಕೆ ನಮ್ಮನ್ನು ಐಡಿಯಾ ಮಾಡ್ತಾರೆ. ಅಷ್ಟು ಮಂಗಲ ಇಟ್ನೆತ್ತ, ಅಷ್ಟು ಪ್ರಾತ್ಯಾರ ಧ್ವಜ ಇಟ್ನೆತ್ತ ದಿವಸ ಮಾಡ್ತಿರ್ತೈತೆ ಅನ್ನೋದನ್ನು. ಹಿಂಗಲ್ಲ, ಒಮ್ಮೆ ಮಾಡ್ರೆ 4 ಮಂದಿ ಸಿಗ್ತೈತಿ, ದಿವಸ ಮಾಡ್ರೆ ಎಲ್ಲಾರ್ಗೂ ಸಿಗ್ತೈತಿ ಅಂತಕ್ಕಂಥ. ದಿವಸ ಆಹಾರ ಕೊಟ್ರೆ ಹೆಂಗೆ ದಿನೇ ದಿವಸ ನೀವು ಊಟ ಹೆಂಗೆ ದಿವಸ ಮಾಡ್ತೀರಿ, ಹಂಗೆ ಧರ್ಮ ಕಾರ್ಯ, ದೇವ ದರ್ಶನ, ಗುರುಪಾಸೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ 6 ಕ್ರಿಯೆಗಳನ್ನು ಪ್ರತಿನಿತ್ಯ ಮಾಡಬೇಕಂತ ನಮ್ಮ ಆಚಾರ್ಯ. ವಾಚಿಕವಾಗಿ ಇನ್ನೊಬ್ರಿಗೆ ಕೇಳ್ಸಂಗೆ ಸ್ಪಷ್ಟ ಹಾಗೆ ಹೋಗೋರು ನಿಂತು ಕೇಳಬೇಕು. ನಿಮ್ಮದು ಹೇಳಿ ಚಂದ ನಕತಾರೆ. ವಾ ಭಗವಂತ, ನನಗೂ ಅಂಥ ಸುಸ್ರಾವಿ ಸಿಗಲಿ, ಅಂಥ ಸ್ವರ ಸಿಗಲಿ. ಬಂದ್ಲೈಕ್ ಅನ್ನಕ್ಕೆ ಮೈಕ್ ಹಿಡಿದಿಲ್ಲ ನೋಡಿ. ನಿಮಗೊಂದು ಬರಂಗಿಲ್ಲತ್ತ ಬರಾವ್ದು ನಿಂದ ಮಾಡಬೇಡ ಭಗವಂತ. ಅವ್ರಂಗೆ ನಮಗೂ ಸ್ವರ ಚಲೋ ಸಿಗಲಿ, ಭಗವಂತರಿಗೆ ಗುಣಗಾನ ಮಾಡುವಂಥ ಸಾಮರ್ಥ್ಯ ನಮಗೂ ಸಿಗಲಿ ಅಂತಕ್ಕಂಥ ಭಾವನೆಗಳು ಬೇಕು. ಅದಕ್ಕೆ ಉಚ್ಚ ಸ್ವರದಲ್ಲಿ ಆಯಾ ಛಂದದಲ್ಲಿ ಸ್ತೋತ್ರ ಅನ್ನೋದು ಪುಣ್ಯದಾಯಕ, ಪಾಪ ಪ್ರಕ್ಷಾಲಕ ಅಂತ ಹೇಳ್ರು. ಒಂದು ಸ್ತೋತ್ರ ಅನ್ನಬೇಕಾದ್ರೆ ಮಿನಿಮಮ್ ಏನು ನಾವು ಟೈಮ್ ತೊಗೊಂಡಿಲ್ಲ ಅಂದ್ರೆ ಮಿನಿಮಮ್ ಒಂದು 25ರಿಂದ 30 ನಿಮಿಷ ಬೇಕು. ಸ್ವಯಂಭೂ ಸ್ತೋತ್ರ ಇರ್ಬೋದು, ಭಕ್ತಾಂಬ ಸ್ತೋತ್ರ ಇರ್ಬೋದು, ವಿಶಾಪ ಸ್ತೋತ್ರ ಇರ್ಬೋದು, ಏಕೀಭಾವ ಸ್ತೋತ್ರ ಇರ್ಬೋದು. ಯಾವುದಾದ್ರೂ ಒಂದು ನಾವು ಸ್ತೋತ್ರ ಅನ್ಬೇಕಾದ್ರೆ ಕಮ್ಮಿ 25ರಿಂದ 30 ನಿಮಿಷ ಬೇಕು. ಚಂದ ಸಹಿತ ರಾಗ ಭಾವ ತಾಳದಿಂದ ಅನ್ಬೇಕಾದ್ರೆ ಅದರ ಮತ್ತು ರಾಮನ್ ತಗೊಂಡು ಅನ್ಬೇಕಾದ್ರೆ 1 ತಾಸು ಬೇಕು. ನಡು ಬೇಕಲ್ಲ ಮತ್ತು ಅದು ಗ್ಯಾಪ್ ಸ್ವರ ಇದನ್ನ ಮಾಡ್ಕೊಳಕ, ವಿಶ್ರಾಂತಿ, ಮುಂದಿನ ಜಗ್ಗಾಕ ನಡು ಒಂದು ಸ್ವಲ್ಪ ಮ್ಯೂಸಿಕ್ ಇತ್ತು, ಗ್ಯಾಪ್ ಸಿಗ್ತಾರೆ, ಮತ್ತೆ ಮುಂದೆ ಗಾಡಿ ಹೋಗೈತಿ ಕಂಟಿನ್ಯೂ ಆತ ನಡು ನೋಡಿ. ಏನೇನೋ ಅಂತರ ಕಡಿಮೆ ಎಲ್ಲರಿಗೂ ಪುಣ್ಯ ಸಿಗಂಗಿಲ್ಲ. ಲತಾ ಮಂಗೇಶ್ಕರ್ ಅಂತ ಸ್ವರ ಗಾನಕ್ಕೆ ಹೋಗಿಲ್ಲ ಆಗ್ತಕ್ಕಂಥವಾಗ ಎಲ್ಲರಿಗೂ ಸಿಗೋಲ್ಲ. ಅದಕ್ಕೂ ಸುಸ್ವರ ನಾಮಕರ್ಮದ ಉದಯ ಇದ್ರಣ ಮಾತ್ರ ಅವರ ಸ್ವರ ಚಲೋ ಇರ್ತೈತಿ. ಇನ್ನೂ ಕೇಳ್ಬೇಕು ಅನ್ಸತಿ. ರವೀಂದ್ರ ಜೈನ್ ಕಣ್ಣ ಇದ್ದಿದ್ದಿಲ್ಲ, ಭಗವಂತ ಇಂಥ ಸುಂದರ ಸ್ವರ ಕೊಟ್ಟಿದ್ದ, ಕಣ್ಣಿದ್ದ ಸಹಿತ ತೃಪ್ತಾಗಿ ಹೋದ್ರು. ಅಂತ ಸ್ವರ ಕೊಟ್ಟಂತೆ ರಾಮಾಯಣ ಮಹಾಭಾರತದಾಗ ರವೀಂದ್ರ ಜೈನ್ ಹಾಡಿದ್ದು ಇವತ್ತು ನಮ್ಮ ಮೈ ಮನಸ್ಸನ್ನು ಅರಳಿಸ್ತವೆ. ಅದಕ್ಕೆ ಸ್ತೋತ್ರವನ್ನು ಅನ್ಬೇಕು. ಕೋಟಿ ಸ್ತೋತ್ರ ಅಂದಾಗ ಎಷ್ಟು ಪುಣ್ಯ ಸಿಗ್ತದ ಅಷ್ಟು ಪುಣ್ಯ ಬರೀ ಒಂದು ಜಪ ಮಾಡ್ರಿ. ಜಪ ಮಾಡಕ್ಕೆ ಎಷ್ಟಮ ಹೇಳ್ತಲ್ಲ, ದೀರ್ಘವಾಗಿ ಶ್ವಾಸ ತಗೊಂಡು ಶ್ವಾಸೋಶ್ವಾಸ ಪೂರ್ವಕ ದೀರ್ಘ ಶ್ವಾಸ ತಗೋದ ಮಾನಸಿಕ ಜಪ ಮಾಡ ಹೇಳ್ಯಾರ ನಮ್ಮ ಆಚಾರ್ಯ. ನಮೋ ಅರಿಹಂತಾಣಂ. ದೀರ್ಘ ಶ್ವಾಸ ಬಿಡೋದ ನೀವು ಬಿಡ್ತೀರಿ, ರಾಮದೇವ್ ಬಾಬಾ ಹೇಳಂತೆ ತಗೋರಿ ಬಿಡ್ರಿ. ರಾಮದೇವ್ ಬಾಬಾ ಹೇಳ್ದಕ್ಕೈತ ಎಲ್ಲರೂ ಮಾಡ್ತಾರೆ. ಅದ ನಮೋಕಾರ ಮಂತ್ರನಾಗ ಅನುಲೋಮ ವಿಲೋಮ ಮಾಡ್ರಂದ್ರೆ ಮನಸ್ಸು ಸ್ಥಿರ ಆಗಂಗಿಲ್ಲ. ಏನು ಮಾಡಿದ್ರಿ ಮಾಡ್ಬೇಕಂತೀನ್ರಿ, ಕರೆ ನಂಗೆ ಕುಂಡ್ರಾಕ ಆಗಂಗಿಲ್ಲ, ಶರೀರ ಸಾಥ್ ಕೊಡಂಗಿಲ್ಲ. ಏನು ಮಾಡಲಿ, ಮತ್ತು ಶರೀರ ಮೇಲೆ ಹಾಕಿ ಬಿಡ್ತೀನಿ. ಏನು ಬೇಕಾದಾಗಲಿ 9 ಜಪ ಆಗುತ್ತಕ್ಕ, ಪ್ರಳಯ ಆಗಲಿ, ಭೂಕಂಪ ಆಗಲಿ, ಕಚ್ಕೊಂಡು ಚತ್ತ ಮೇಲೆ ಬಿದ್ದು ಜಾಗದಾಗ ನನ್ನ ಶರೀರ ಸತ್ತು ಹೋಗಲಿ, ಕರೆ ನಾ ಧರ್ಮ ಧ್ಯಾನದಾಗ ನಮೋಕಾರ ಮಂತ್ರದಾಗ ಇರ್ತೇನಂತ ಸಂಕಲ್ಪ ಮಾಡಿ ಬರೀ 9 ಜಪ ಮಾಡು ಸಹಿತ ಅನಂತ ಬಹುಧ ಮಾಡಿದ ಪಾಪ ಕಳಿತೈತಂತ ಶಕ್ತಿ ಒಂದು ಜಾಪ ಅನುಷ್ಠಾನ. ಅದಕ್ಕೆ ಹೇಳಿದ್ರು ಪುಷ್ಪಕ್ಕಿಂತಲೂ ಕೋಟಿ ಸ್ತೋತ್ರಕ್ಕಿಂತಲೂ ಮಹತ್ವ ಜಪಕ್ಕೆ ಕೊಟ್ಟರು. ದೀರ್ಘ ಶ್ವಾಸೋಶ್ವಾಸ ಆನಂದದಿಂದ. ಮತ್ತು ಯಾರಿಗೂ ಶ್ವಾಸೋಶ್ವಾಸ ದೀರ್ಘತಿ ಅವ್ರ ಆಯು ದೀರ್ಘ ಇರ್ತೈತಿ. ನಾಯಿಗಳ ಆಯು 40 ವರ್ಷ. ಯಾಕ ನಾ ಹೆಂಗೆ ಮಾಡ್ತಿರ್ತಾನೆ ನಾಲಿಗೆ ತೆಗೆದು ಅದಕ್ಕೆ
ಅಸ್ತಮಾ ರೋಗ ನಿಮಗೆ ಬರಬಾರ್ದಾಗಿತ್ತು, ಎದ್ಯಾಗ ಕಪಾತ್ ತುಂಬಬಾರ್ದಾಗಿತ್ತಾರೆ. ದಿವಸ ಹರಾಗ್ಯದ್ದ ಅನುಲೋಮ ವಿಲೋಮ ಪದ್ಧತಿ ಒಳಗ ನಮೋಕಾರ ಮಂತ್ರ ಜಾಪ ಅನುಷ್ಠಾನ 108 ಮಾಡಕ್ ಶುರುವಾಗ್ರಿ, ಮಾಡ್ರಿ. ಆಚಾರ್ಯ ವಿದ್ಯಾನಂದ್ರ ಹೇಳಿರು, ಯಾರ ಬ್ರಾಹ್ಮಿ ಮುಹೂರ್ತದಾಗ ಅನುಲೋಮ ವಿಲೋಮ ಪದ್ಧತಿ ಒಳಗ ನಮೋಕಾರ ಮಂತ್ರ 108 ಜಾಪ ಅನುಷ್ಠಾನ ಮಾಡ್ತಾರೋ ಅವ್ರ ವಾತ ಪಿತ್ತ ಕಪ ಸಮ ಇರ್ತಾರೋ ಯಾವುದು ರೋಗ ಬರಂಗಿಲ್ಲ, ನಿರೋಗಿ ಶರೀರ ಆಗ್ತತಿ, ಅವ್ರ ಸ್ವಾಸ್ಥ್ಯ ಯಾವತ್ತು ಸ್ವಸ್ಥ ಇರ್ತತಿ ಅಂತ. ನಿಮ್ಮ ಆರೋಗ್ಯ ಚಲೋ ಇರ್ಬೇಕಂದ್ರ ಶಾಂತ ರೀತಿಯಿಂದ ಕೂತ್ ಯಾವ ಗವಾಸನ್ ಪದ್ಮಾಸನ್ ಅರ್ಧ ಪದ್ಮಾಸನ್ ಸುಖಾಸನ್ ಯಾವ ಆಸನ್ ಚಲೋ ಆಕೈತಿ. ಹೆಣ್ಮಕ್ಳಿಗೆ ಕಡ್ಗಾಸನ್ ಬಿಟ್ಟು ಉಳ್ಕಾದ 4 ಆಸನದ ಪರ್ಮಿಷನ್ ಕೊಟ್ಟಾರ. ಮಸ್ತ್ ಕೂತ್ ಮಾಡ್ರಿ ಆನಂದದ. ಕುರ್ಚಿ ಮ್ಯಾಗ ಕಾಲ್ ಮ್ಯಾಗ ಟಿವಿ ನೋಡ್ಕೊತ್ಕೊಂಡ್ರದ ಏ ಹಾಳ ಬಂದ್ ನೋಡ, ಏ ಬಂದ್ಲ ಪುಟ್ಟ ಗೌರಿ ಬಂದ್ಲ ಬಾರ. ಭಗವಂತ ಭಗವಂತ ಕೈಯಾಗ ಮಾಳ ಮುಂದೆ ಟಿವಿ ಧಾರಾವಾಹಿ ಹೆಂಗಾದತ್ ನಿಮ್ಮ ಕಲ್ಯಾಣ ವಿಚಾರ ಮಾಡಪ್ಪ. ಭಗವಂತ ಭಾವ ಶುದ್ಧಿಯಿಂದ ಎಟ್ಟ ಮಾಡ್ರಿ ಸಂಕಲ್ಪ, ಅಲ್ಪ ಮಾಡ್ರಿಕರೆ ಭಾವ ವಿಶುದ್ಧಿಯಿಂದ ತನ್ಮಯಾಗಿ ಮಾಡ್ರಿ. ಹೇಳ್ತಾರೆ ನಮ್ಮ ಆಚಾರ್ಯ ಭಗವಂತರು, ದೀರ್ಘ ಶ್ವಾಸ ಏಕ್ದಮ್ ಶಾಂತ್, ಶರೀರ ಅಳಗ್ಯಾಡ್ತೋ ಇಲ್ಲ ಗೊತ್ತಾಗಬಾರ್ದು, ಅಷ್ಟು ಶಾಂತ. ಮುಂದಿನ ನೋಡೋರಿಗೆ ಶರೀರ ಐತೋ ಏನೋ ಜೀವಂತ ಒಳಗಿಂದ ಚೈತನ್ಯ ಐತೋ ಏನು ಹೋಗೈತೆ ಅನ್ಸ್ಬೇಕತ್ತ, ಅಷ್ಟು ಶಾಂತ ಕೂತಾಗಬೇಕತ್ತ. ಹಿಂಗಲ್ಲ ಕಪಾನುಪತಿ ಮಾಡಿದಂಗೆ, ಕಪಾನುಪತಿದಾಗ ಐತೆ ಹೊರಗೆ ಹಾಕೋದು 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 ಒಳಗಿಂದೆಲ್ಲ ಹೊಲಸು ಹೋಗ್ಬೇಕು. ಅದು ಮಾಡ್ರಿ, ಬ್ಯಾಡ ಅಂದಿಲ್ಲ, ಅದಕ್ಕೊಂದು ಸಮಯ ಸೀಮಿತ ಇಡ್ರಿ. ಅದು ಹೇಳ್ಯಾರು, ಯೋಗ ಪ್ರಾಣಾಯಾಮ ಧ್ಯಾನ 3 ಅವಶ್ಯಕತೆ. ನೀರ ಗಾಳಿ ಅನ್ನ ಹೆಂಗೆ ಮನುಷ್ಯ ಬದುಕಾಗಬೇಕು ಹಂಗ ಧ್ಯಾನ ಪ್ರಾಣಾಯಾಮ ಯೋಗ ಈ 3 ಜೀವಕ್ಕೆ ಬೇಕು. ಇವಿದ್ರಣ ನಿಮ್ಮ ಸ್ವಾಸ್ಥ್ಯ ಅನುಕೂಲ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಮಾಡ್ತಿದ್ರು, ಯೋಗ ಮಾಡ್ತಿದ್ರು, ಪ್ರಾಣಾಯಾಮ ಧ್ಯಾನ ಅಂತೂ ಕಾಯ ಮಾಡ್ಯಾರ. ಧ್ಯಾನ ಅಂತ ಹೇಳಕ್ಕಂತ ಶಬ್ದನೇ ಇಲ್ಲ. ಖರೆ ಆಚಾರ್ಯ ಭಗವಾನ್ ವಿದ್ಯಾಸಾಗರು ಪದ್ಮಾಸನದಾಗ ಕೂತು ತಳಗ ಮೂಗು ಹಚ್ಚಿ ತಲೆ ಹಿಂಗೆ ಕಟ್ಟಿ ಹಿಂಗೆ ಸಣ್ಣ ಕೂಸುಗತಿ ಲಾಸ್ಟ್ ಮೂಮೆಂಟ್ನಾಗ ಸಹಿತ ಯೋಗ ಮಾಡ್ತಿದ್ರು. ಯೋಗ ಗುರು ರಾಮದೇವ್ ಬಾಬಾ ಆಚಾರ್ಯ ವಿದ್ಯಾಸಾಗರ ಪರಂ ಭಕ್ತ ಆಗಿದ್ರು. ಅಂತ ವ್ಯಕ್ತಿತ್ವ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುಗೋದಿತ್ತು. ಯಾಕಂದ್ರೆ ಇಂಥ ದಿಗಂಬರ ಮುದ್ರಾದಾಗ ಸಹಿತ ಯೋಗ ಧ್ಯಾನ ಒಳಗ ಆತ್ಮ ಸಾಧನೆ ಮಾಡ್ತಾರಂತಕ್ಕಂಥ ಪ್ರಭಾವ ರಾಮದೇವ್ ಬಾಬಾನ ಮ್ಯಾಗ ಬಿದ್ದಿತ್ತು. ರಾಮದೇವ್ ಬಾಬಾನ ಪ್ರಭಾವ ಜಗತ್ನಾಗ ಬಿದ್ರ ರಾಮದೇವ್ ಬಾಬಾಗ ನಮ್ಮ ಬಾಬಾ ವಿದ್ಯಾಸಾಗರ್ ಗುರುದೇವ್ ಪ್ರಭಾವ ಬಿದ್ದಿತ್ತು. ಅಂದ್ರೆ ಯಾವ ವ್ಯಕ್ತಿತ್ವಲ್ಲಿತ್ತು ಚಿಂತನೆ ಮಾಡುವುದು. ಸುಮ್ಮನೆ ಹಂಗ ವಿದ್ಯಾಸಾಗರ್ಗೆ ಜೈ ಚಲೋ ಇದ್ರತ್ತ ನಮ್ಮ ಗುರುಗಳು ಶ್ರದ್ಧಾ ಗುರುದಾರವ್ರ ಇವ್ರು ಅಜ್ಜ ಆದಾರವ್ರ ಆಯ್ತು ಅಟ್ಟ ಜೈ ಅಲ್ಲ, ಅದಕ್ಕೆ ಅರಿಗ ಕೊಡಬೇಡ. ಗುಣಾನುರಾಗಿಯಾಗಿ ಅವರಂಥ ಉಜ್ವಲ ಚಾರಿತ್ರ, ಅವರಂಥ ಉಜ್ವಲ ತಪ, ಅವರಂಥ ಉಜ್ವಲ ಸಂಘ ಸಂಚಾಲನೆ, ಸಂಘ ನಾಯಕನಾಗಿ ಆಚಾರ್ಯ ಪರಮೇತಿಯಾಗಿ ಎಂಥ ಚತುರತೆಯಿಂದ ಸಂಘ ಸಂಚಾಲನೆ ಮಾಡ್ರಪ್ಪ. ಹಂಗೆ ನನ್ನ ಮನೆ ಸಂಭಾಳಿಸಿ ನನ್ನ ಆತ್ಮನೋ ಧರ್ಮ ಧ್ಯಾನದಾಗಿತ್ತ ಇಡೀ ನನ್ನ ಪರಿವಾರ ಧರ್ಮದಾಗ ಬರ್ಬೇಕಂತಕ್ಕಂಥ ಭಾವನೆ. ಅದರ ಪ್ರಭಾವ, ಅವ್ರ ಪ್ರಭಾವ ಮನ್ಯಾಗ ಅವ್ವ ಅಪ್ಪ ಉಳಿಲಿಲ್ಲ, ಅಕ್ಕ ತಂಗಿ ಉಳಿಲಿಲ್ಲ, ಅಣ್ಣ ತಮ್ಮ ಉಳಿಲಿಲ್ಲ, ಎಲ್ಲರೂ ಮನೆ ಬಿಟ್ಟು ದೀಕ್ಷಾ ತಗೊಂಡು ಆತ್ಮ ಕಲ್ಯಾಣ ಮಾಡ್ಕೊಂತ ಮಾರ್ಗ ತಡೆಯಿದ್ರು. ಇದು ಎದರ ಪ್ರಭಾವ? ವಿದ್ಯಾಸಾಗರ ಪ್ರಭಾವ. ಒಬ್ಬ ವಿದ್ಯಾಧರ ಮನೆ ಬಿಟ್ಟರು ಇಡೀ ಮಣಿಯನ್ನ ಮಂದಿರ ಮಾಡಿ ಹೋದವಾದರು. ಅಖಂಡ ಭಾರತದೊಳಗೆ ಸಂತರ ಮನಿ ಮಂದಿರ ಆಗಿತ್ತಂದ್ರೆ ಅದು ವಿದ್ಯಾಸಾಗರ್ ಜನತಾ ಇಟ್ಟಂಥ ಮನೆ ಇವತ್ತು ಶಾಂತಿನಾಥ ಮಂದಿರ ಆಗಿ ಹೋಗ್ಯದ. ಹಂಗೆ ನಿಮ್ಮದು ಪುರುಷಾರ್ಥ ಮಾಡಿ ಭಾವ ಇಡ್ರಿ. ಹಂಗೆ ನಂದು ಕಲ್ಯಾಣತ್ತು ನಾನು ಮಾಡ್ಕೋತೀನಿ. ನನ್ನ ಜೊತೆಗೆ ನನ್ನ ಯಜಮಾನ್ರ, ನನ್ನ ಮಕ್ಕಳದ, ನನ್ನ ಅತ್ತಿ ಮಹದ, ನನ್ನ ಪರಿವಾರದವ್ರದ ಆಗಲಿ ಅಂತಕ್ಕ ಸೂತಕ್ಕೆ ಬರ್ತಾರೆ. ಎಲ್ಲರಿಗೂ ಹೆಂಗೆ ಬರ್ತೈತಿ? ಎಲ್ಲರೂ ತೊಗೊಂಡು ಬೀಳ್ತೈತಿ. ಸೂತಕ್ಕೆ ಬರ್ತಾರೆ. ನೀವು ಸತ್ತವ್ರು ಅಟ್ಟಲ್ಲ, ನಿಮ್ಮ ಅಂತಂಬ್ರೆಲ್ಲ ತೊಗೊಂಡು ಬೀಳ್ತೈತಿ. 12 ದಿವಸ ಪಾಲನೆ ಮಾಡಿ 13 ದಿವಸ ಹೆಂಗೆ ಸುತ್ತ ಗಂಧದಕ್ಕೆ ಹಾಕ್ಕೊಂಡು ಹಂಗೆ ಸೂತಕ್ಕೆ ಬಂದ್ರೆ ಎಲ್ಲಾರು ತೊಗೊಂಡು ಹೆಂಗೆ ಬೀಳ್ತಿರ್ಲಿಲ್ಲ ಹಂಗೆ ಧರ್ಮದಾಗೂ ಎಲ್ಲಾರು ತೊಗೊಂಡು ಧರ್ಮ ಕಾಯ್ದ ತೊಡಗ್ರಿ. ಪವನ್ಯಾರಿಗೆ ಬೀಗ್ರಿ ಬಿದ್ರಿಗೆ ಅಂತವ್ರಿಗೆ ಹೇಳಿ ಹಿಂಗೆ ವಿಧಾನ ನಾವು ಕುಂಡ್ರಾದ ನೀವು ಬೇರೆ ಕುಂಡ್ರಿ. ಹಿಂಗೆ ಒಬ್ರು ಶೇಷ ಮಾಡ್ಕೋಬೇಕು ಅಂತ ಅದಕ್ಕೆ ಆಚಾರ್ಯ ಭಗವಾನ್ ಹೇಳ್ತಿರೋ ವಾಚಿಕ ರೂಪದಾಗ ಮಾಡ್ರಿ. ಅದಾದ ನಂತರ ಉಪಾಂಸು ಬಾಯಿ ತುಟಿ ಲಿಪ್ಸ್ ಮೂಮೆಂಟ್ ಆಗ್ತದೆ, ನಾಲಿಗೆ ಆಗ್ತದೆ. ಕರೆ ಏನು ಅನ್ನಾಕತ್ತೀರಿ ಯಾರಿಗೆ ಗೊತ್ತಾಗ? ನಿಮ್ಗೆ ಅಷ್ಟೇ ಗೊತ್ತಾ. ಅದು ಉಪಾಂಸು. ಕೊನೆಯದು ಮಾನಸಿಕ ಜಾಪ ಅನುಷ್ಠಾನ. ಮನುಷ್ಯನಾಗ ಅನ್ನೋದು ಬಾಯಿ ಬಿಚ್ಚಂಗಿಲ್ಲ. ನಾಸಿಕಾಗ ದೃಷ್ಟಿ ಈ ಥರ ಭಗವಾನ್ ಹೆಂಗೆ ಕೂತಾರೆ ಬಸ್ತ್ಯಾಗ. ಪಾಶ ಬಂದಾಗ ಹುಡುಗರು ಮಕ್ಕಳಿಗೆ ಮೊದಲು ಅದನ್ನ ಕಲ್ಸೀನಿ. ಬಸ್ತ್ಯಾಗ ಭಗವಾನ್ ಹೆಂಗೆ ಕೂತಾರೆ ಹಂಗೆ ಕೂತ್ರಿ ಅಂದ್ರೆ ಭಗವಾನ್ ಹಾಕಿರಿ.
ಮತ್ತು ಇಲ್ಲಿ ಬಂದು ಜಿಗಿದಾಡ್ತಾರೆ ಮಂಗೆ ಹಾಕ್ತೀರಿ ಅಡ್ಡ ಮಾತು ಹೇಳಿ ನಾವು ಎಲ್ಲ ಹುಡುಗರು ನಾವೇನು ಮಂಗ್ಯಾವಲ್ರಿ ಭಗವಾನ ಗಪ್ಪ ಕುಂಡ್ರು ಹೆಂಗೆ ಕೂತಾರ ಹಿಂಗೆ ಕುಂಡ್ರು ಹುಡುಗರು ಕುಂಡ್ರ ಕಲಿಸ್ರಿ ಸಂಸ್ಕಾರ ಇದು ಪದ್ಧತಿ. ಮಾನಸಿಕವಾಗಿ ಜಾಪ ಅನುಷ್ಠಾನ ಮಾಡ್ಬೇಕಾದ್ರೆ ಶಾಂತ ಮುದುರಾದ ಬಸ್ತಾಗ ಕುಂಡ್ರಿ, ಮನ್ಯಾಗ ಕುಂಡ್ರಿ, ಹೊಲ್ದಾಗ ಕುಂಡ್ರಿ, ಗುಡ್ದಾಗ ಕುಂಡ್ರಿ, ಗಿಡದ ಬಡ್ಯಾಗ ಕುಂಡ್ರಿ, ಎಲ್ಲಿ ನಿಮಗೆ ಜಾಗ ಸಿಗ್ತೈತಿ. ನಮ್ಮ ಶಂಡೋಳಿ ಗೌಡ್ರು ಹೇಳಂಗ ಹೆಂಗ बैठना है तो ऐसे जगह बैठिए कोई कहे न उठ, बोलना है तो ऐसे वाणी बोलिए कोई कहे न चुप. ಕುಂಡ್ರುದಿದ್ರೆ ಇಂಥ ಜಾಗದಾಗ ಕೊಂಡು ಯಾರೇ ಬಂದು ತಂಗಿ ನೀನ ಕುಂಡ್ರಕೇನು ಎಳ್ಳ ಉಂಟು ಮತ್ತೊಬ್ಬ ಜಾಗ ಬಿಡ್ಲಾ ತೆಗೆಸ್ಬಾರ್ದು. ನೀವು ಮಾತಾಡಿ ಇನ್ನೊಬ್ರು ಸಾಕೇನು ಬಂದ್ ಮಾಡು ಅನ್ನಬಾರ್ದು. ಆ ರೀತಿ ಮಾತಾಡಬೇಕು, ಅಂಥ ಜಾಗದಾಗ ಕುಂಡ್ರಬೇಕು ಅಂತ ಹೇಳ್ಯಾರ. ಬಸ್ತಾಗ ಕುಂಡ್ರಬೇಕಾದ್ರೆ ನಮಗೆ ನಮ್ಮಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ತೊಂದರೆ ಆಗಬಾರ್ದು. ಆ ರೀತಿ ಶಾಂತ ಮುದ್ರಾದ ಕುತ್ತಪ ಮಾಡ್ರಿ, ಆನಂದ ತಗೋರಿ. ಯಾರಿಗೆ ಮನ್ಯಾಗ ಬೇಡ ಅನ್ಸ ಜಂಜಾಟ ಒಂದು ಅರ್ಧ ತಾಸು ಬಸ್ತಾಗ ಹೋಗಿ ಕುಂಡ್ರಿ, ಬ್ಯಾಸ್ಗ್ಯಾಗ ಶಾಂತ ಅನ್ನಿಸ್ತೈತಿ. ಬಸ್ತೆ ಅಂತ ಕಟ್ಟಾರ ನೀವು ಹಿರಿಯಾರ ಏಪ್ರಿಲ್ ಮೇ ತಿಂಗಳನ್ಯಾಗ ಸಹಿತ ಬಸ್ತಾಗ ಹೋಗಿ ಕೂತ್ರ ತಂಪ ಅನಿಸ್ತೈತಿ. ಭಗವಂತರ ಪಾದ ಮೂಲದಾಗ ಅಂಥ ಗಾಡಿ ಕಟ್ಟಿ ಹಳಿ ಕಲ್ಲಿನ ಕಟ್ಟರು. ಬ್ಯಾಸಿಗ್ಯಾಗ ತಂಪ, ತಂಡ್ಯಾಗ ಬೆಚ್ಚಗ. ಏನು ಫ್ಯಾನ್ ಬೇಕಾಗಿಲ್ಲ, ಕೂಲರ್ ಬೇಕಾಗಿಲ್ಲ, ಎ ಸಿ ಬೇಕಾಗಿಲ್ಲ, ಮಸ್ತ್ ಅಂಥ ಬಂದು ಎಷ್ಟು ಶಾನ್ಯಾರಿತ್ತು ನಮ್ಮ ಹಿರಿಯಾರ. ಈಗ ನಾವು ಕಟ್ಟಾಗ 3 ದಿವ್ಸನಾಗ ಬಸ್ ತಯಾರು. ವಿಚಾರ ಮಾಡಿ, ಇದ್ರ ಹಿಂದೂ ವಿವೇಕ ಬೇಕು. ಹಂಗೆ ನಿಮ್ಮ ಶರೀರನ ಮಂದಿರದ ಮಾನಸಿಕವಾಗಿ ಕುತ್ಕೊಳ್ರಿ. ದೀರ್ಘವಾಗಿ ಶ್ವಾಸ ತಗೋತಾ, ದೀರ್ಘವಾಗಿ ಶ್ವಾಸ ಬಿಡ್ಕೋತಾ, ಅಂತರ್ಕುಂಭಕ ಬಾಹ್ಯ ಕುಂಭಕ ಮಾಡ್ತಾ ಮಾಡ್ತಾ ನಿಮ್ಮ ಆತ್ಮನ ಆ ಪದವಿದಾಗ ಒಯ್ರಿ. ನಮೋರಿ ಅಂತ ನಮ್ಮಂದಾಗ ನನ್ನ ಆತ್ಮ ಎಂಥ ಸ್ವಭಾವ ಅನ್ನೋ ಚಿಂತನೆ. ನಮೋ ಸಿದ್ಧ ನಮ್ಮಂದಾಗ ನಾ ಸಿದ್ಧ ಚಕ್ರ ಆರಾಧನಾ ಮಹಾ ಮಹೋತ್ಸವದಾಗ ಭಾಗ ತಗೊಂಡನಿ. ಸಿದ್ಧ ಚಕ್ರ ಬೀಜಾಕ್ಷರಕ್ಕೆ ಫಲ ಬೆಳಗಾತೀನಿ, ಅರಿಗಾಕ್ ಬೆಳಗಾತೀನಿ, ಆರಾಧನಾ ಮಾಡ್ತೀನಿ. ಒಂದಿಲ್ಬಹುದಾಗ ನನ್ನ ಆತ್ಮನೋ ಸಿದ್ಧ ಪರಮೇಶ್ವರಿ ಆಗ್ತಾನ ಅಂತಕ್ಕಂಥ ದೃಢ ವಿಶ್ವಾಸ ನಿಮ್ಮ ಆತ್ಮನೊಳಗಿತ್ತರ ಮಸ್ತ್ ಧ್ಯಾನ ಮಾಡ್ತೀರಿ. ನಾವು ಆನಂದದಾಗ ಮೈ ಮರಿತೀರಿ. ಇದು ಕೇಳ್ರು ಜಪಕೋಟಿ ಸಮಂ ಧ್ಯಾನ. ಕೋಟಿ ಸಲ ಜಪ ಮಾಡಿ ಬರೀ ಒಂದು ಸಲ ಧ್ಯಾನ ಮಾಡ್ರಿ. ಧ್ಯಾನ ಹೆಂಗೆ ಮಾಡಬೇಕು? ಧ್ಯಾನ ಬರೀ ಅಂತರ್ಮೂರ್ತದ ಕೆಲಸ ಐತಿ. ಎಷ್ಟು ಭಗವಾನ್ ಮೋಕ್ಷಕ್ಕೂ ಕೇವಲಿಗೆ ಪ್ರಾಪ್ತಿ ಮಾಡ್ಕೊಂಡಾರ. ಬರೀ ಅವ್ರ ಅಂತರ್ಮೂರ್ತದಾಗ ಅಷ್ಟ 48 ನಿಮಿಷನ್ಯಾಗ ಕೇವಲಿಗೆ 3 ಸಮಯದಿಂದ 48 ನಿಮಿಷನ್ಯಾಗ ಡೈರೆಕ್ಟ್ ಅರಿಯಂತ ಭಗವಾನ್ ಧ್ಯಾನದ ಪ್ರಭಾವ ಆಯಿತು. ಅಂಥ ಧ್ಯಾನ ಜಪದಕ್ಕಿಂತಲೂ ಶ್ರೇಷ್ಠ. ಇನ್ನು ಧ್ಯಾನಕ್ಕಿಂತಲೂ ಶ್ರೇಷ್ಠ ಅಂತ ಕೊನೆಗೆ ಪದ ಹೇಳ್ತಾರೋ, ಧ್ಯಾನ ಕೋಟಿ ಸಮಾಕ್ಷಮ. ಬಸ್ ಕೊನೆಗೆ ಎಂಡು ಕೊಟ್ಟು ಕೋಟಿ ಸಲ ಧ್ಯಾನ ಮಾಡ್ರು ಎಷ್ಟು ಪಾಪದ ಪ್ರಕ್ಷಾಳನ ಆಗತ್ತೆ, ಎಷ್ಟು ಕರ್ಮದ ಪುಣ್ಯಾಸ್ತ್ರವಾಗ್ತೈತಿ. ಅದರ ಅನಂತ ಗುಣ ಒಂದು ಸಲ ಕ್ಷಮಾ ಮಾಡ್ರಿ. ಕ್ಷಮಾ ಹೆಂಗೆ ಮಾಡಬೇಕು? ಪೂಜೆ ಹೆಂಗೆ ಮಾಡಬೇಕು? ಧ್ಯಾನ ಕೊಟ್ಟರಿಗೆ ಹೆಂಗೆ ಕೊಡಬೇಕು? ಧ್ಯಾನ ಕೊಟ್ಟು ಭಗವಂತರ ಭಕ್ತಿ ಹೆಂಗೆ ಮಾಡಬೇಕು? ಮೈ ಮರ್ತು ಆನಂದ ತಗೋದೆ. ಹಿಂದೆ ಯಾರ್ದಾರು ಮುಂದೆ ಯಾರ್ದಾರು ಯಾರ್ಯಾರು ನಗಾಕತ್ತಾರನ ಯಾರು ನೋಡಿ ನಾಚಲ್ಲ. ಇನ್ನೊಬ್ರಿಗೆ ನಾಚ ಧರ್ಮ ಮಾಡಕ್ಕೆ ಹೇಳಿಲ್ಲ. ಭಗವಂತರ ಭಕ್ತಿ ಮೆಚ್ಚಿ ಭಗವಂತರ ಗುಣಗಳು ನೋಡಿ ಅವ್ರ ಗುಣಾನುರಾಗಿಯಾಗಿ ಮೈ ಮರೆತು ಭಕ್ತಿ ಮಾಡಕತ್ರ ಮುಕ್ತಿದ ಬಾಗಲ್ ತರಿಬೇಕಂತ. ಹೆಂಗೆ ಭಕ್ತಿ ಮಾಡಬೇಕು? ಒಬ್ಬ ರಾಜ ಇದ್ದ ಅಂತ ಹೇಳಬೇಡ. ಅವಾಗ ಸಂಗೀತ ಅಂದರೆ ಭಾಳ ಪ್ರಿಯ, ಭಾಳ ಆನಂದ. ಸಂಗೀತ ಅಂದ್ರೆ ಮನೆಯದಾಗ ಎದ್ದು ಕುಂಡಿರ್ತಿದ್ದ, ಎದ್ದು ಕೂತಂದ್ರೆ ಎದ್ದು ನಿಲ್ತಿದ್ದ, ಎದ್ದು ನಿಂತಂದ್ರೆ ತನಗ ಗೊತ್ತಾಗಲ್ಲ ತಕತೈ ತಾಂಡವ್ ನೃತ್ಯ ಮಾಡ್ತಿದ್ದವ. ಹಂಗ ತಕತೈ ಅಂದ್ರೆ ಬೇರೆ ಗೊತ್ತಾಯ್ತಲ್ಲ, ಡಿಂಗಡಾಂಗ್ ಬೇರೆ. ಇವ್ ತಾಂಡವ್ ನೃತ್ಯ ಮಾಡ್ತಿದ್ದ, ಅಷ್ಟು ಆನಂದ ತಗೋತಿದ್ದ. ಯಾವುದೋ ರಾಗದ ಯಾವುದೋ ಭಾವದ ಹಾಡ್ರನು ಇವ್ ಆ ಲೈದಾಗ ಹೋಗಿಬಿಡ್ತಿದ್ದ. ಅಷ್ಟು ಸಂಗೀತ ಪ್ರಿಯ. ಹೌದು, ಸಂಗೀತದಾಗ ಅಂಥ ವರ್ಣನೆ ನಡೆದು ಸರಿಗಮ ಪದನಿ ಈ ಸಪ್ತ ಸ್ವರದಾಗ ಎಂಥ ಶಕ್ತಿ ಐತಂದ್ರೆ, ಸಪ್ತ ತತ್ವಗಳು ತಿಳ್ಕೊಂಡ, ಸಪ್ತ ಪರಮಸ್ಥಾನ ಪ್ರಾಪ್ತಿ ಮಾಡ್ಕೊಂಡ, ಸಪ್ತ ರಜ್ಜು ಊರ್ಧ್ವಗಮನ ಮಾಡಿ ಸಿದ್ಧ ಭಗವಾನ್ ಆಗುವಂಥ ಸಾಮರ್ಥ್ಯ ಸಪ್ತ ಸ್ವರದೊಳಗೆ ಐತಿ. ನಮ್ಮ ಆಗಮದಾಗ ಉಲ್ಲೇಖ ಐತಿ. ನಮ್ದಿಂದ ಹುಟ್ಟಿದ್ದು ಭಗವಂತರ ದಿವ್ಯ ಧ್ವನಿದಿಂದ ಹುಟ್ಟಿದ್ದು ಗೊತ್ತಿಲ್ಲ ನಮಗೆ, ನಾವು ಅಭ್ಯಾಸ ಮಾಡಲಿಲ್ಲ. ಆ 7 ಸ್ವರಗಳಲ್ಲಿ ಮೈ ಮರೆತ ಅಷ್ಟು ಆನಂದ ಸಿಗ್ತಿತ್ತು ರಾಜ. ಆ ಆನಂದ ಬೇರೆ ಯಾವುದ್ರಾಗೂ ಸಿಗ್ತಿದ್ದಿಲ್ಲ. ಅವಾಗ ಬೇರೆ ಯಾವುದ ನೀವೆಲ್ಲ ತಿಳ್ಕೊರಿ, ಎಲ್ಲ ಗೊತ್ತು. ಅಂತ ಸಂಗೀತ ಪ್ರಿಯ.
ವಿಧಾನದ ಸಂಗೀತ ಯಾಕೆ ಹಚ್ಚಾರ ಅಂದ್ರೆ ನೀವು ಧ್ಯಾನದಾಗ ಭಕ್ತಿ ಒಳಗೆ ಮೈ ಮೆರಿಲಿ ಅಂತ. ಅದಿರ್ಲಿಕ್ಕಂದ್ರೆ ಹಂಗೆ ಹರ್ಯಾಗ 5ರಿಂದ 9 ತನಕ ಕೂತ ಯಾವಾಗಾರ ಮುಗಿದಿತ್ತು ಅಂತಿದ್ರಿ. ನಡುವ ಪುಣ್ಯಾತ್ಮ ನಡುವೊಂದು ಜಯಮಾಲ ಭಕ್ತಿ ಮಾಡಕ್ಕೆ ಹಸ್ತಾನು, ಎಲ್ಲರೂ ಎದ್ದು ಕುಣಿದು ವ್ಯಾಯಾಮ ಆಕೈತಿ, ಮತ್ತು ಜೋಶ್ ಸಿಗ್ತೈತಿ, ಒಳಗೆ ಪ್ರಮಾದ ನಾಶ ಆಗಿ ಉತ್ಸಾಹ ಜಾಗೃತಿ ಆಗ್ತೈತಿ. ಅದೊಂದು ಭಕ್ತಿಗೆ ಉಪಕರಣ. ರಾವಣ ಭಕ್ತಿ ಮಾಡ್ಯಾನೆ, ನರಕಕ್ಕೆ ಹೋಗ್ತಕ್ಕಂಥ ರಾವಣ. ಆ ಭಕ್ತಿದ ಪ್ರಭಾವ ಅರ್ಹದ ಭಕ್ತಿ ಮಾಡಿದ, ನಡು ವೀಣಾದ ತಾರ್ ಹಿಡಿತು, ಮೈಯಾಗಿಂದ ತೀರಾ ತೆಗೆದ, ಅದಕ್ಕೆ ತಾರಗತೆ ತಂತಿಗತೆ ಕಟ್ಟಿ ಮತ್ತೆ ಭಕ್ತಿ ಮಾಡಿದ. ಆ ಭಕ್ತಿದ ಪ್ರಭಾವ ರಾವಣ ಭವಿಷ್ಯದಾಗ ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗವ. ಅಂತ ತೀರ್ಥಂಕರ ಪ್ರಕೃತಿ ಬಂದಾತು. ಜಯ ಬಲೋ ಅರ್ಹದ ಭಕ್ತಿ ಭಾವನಾತಿ. ನಿದ್ದಿಗನ್ನ ಪ್ರೋಚನೆ ಕೇಳತ್ತೀರ ಅಂದಂಗಾತು. ಪ್ರವಚನ ವಾ ಮುಗ್ದಿತ್ತು ಅನ್ನಕತ್ತೀರಿ ನೀವು. ಏನಕ್ಕಂತಕ್ಕ ಮೈನಾ ಸುಂದರಿ ಕತ್ತಿ ಕೇಳಿ ಅದಟ್ಟಾತ. ಇನ್ನು ಇದ್ರಾಗ ಇವ್ರು 10 ನಿಮಿಷನಾಗ ಮುಗಿಸ್, ಇವ್ರ ಕೈಯ ಮಹೇಶ್ ಶಿಖರ ಮುಗಿದೋ ಹೋಯ್ತು. ಹಿಂಗೆ ಅನ್ಸಾತಿರ್ಲಿ ಪಾರಿಸ ಎಲ್ಲ ಕೇಳಿ ಭಾಳ ಸುತ್ತೂರು ಬೇಡ ಕತೆ ಹೇಳ್ತು ಮುಗಿಸ್ತೀನಿ. ನಾವು ರಾಜ ಇದ್ದ, ಭಾಳ ಸಂಗೀತ ಪ್ರಿಯ. ನಮ್ಮ ದೀಕ್ಷಾಗುರು ಧರ್ಮಶೀನ್ ಹೇಳ್ತಿರಲಿಲ್ಲ, ಹಂಗೆ ಹೇಳಿಬಿಡ್ತೀನಿ ಸಾಕಿನ. ಯಾಕಂದ್ರೆ ನೋಡ್ಬೇಕು ಒಂದೊಂದು ಸಲ ಸಭಾದ ಭಾವ ಹೆಂಗಿರ್ತೈತೆ, ಅದು ನೋಡಿ ಹೇಳ್ಬೇಕಂತ ಹೇಳ. ಏನೋ ಮಜ್ಗಿ ರಾಮಾಯಣ ಹೇಳ್ದಂಗೆ ಹೇಳ್ತು ಪ್ರಭಾತ. ಮಜ್ಗಿ ರಾಮಾಯಣ ಸ್ವಂತ ಹೇಳಿ ನೋಡಿ. ನಾನು ಮಜ್ಗಿ ರಾಮಾಯಣ ಅಂದು 2 ಸಲ ಹೇಳ. ಮಜ್ಗಿ ರಾಮಾಯಣ ಅದಕ್ಕಂದ್ರು ಸ್ವಂತ ಹೇಳು. ಶಂಬ್ರೋಳಿ ಗೌಡ ಮಗಳ ಹೇಳ. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ ತಂದ. ಮುಗಿತು ರಾಮಾಯಣ. ಮತ್ತೇನೈತದ್ರ ರಾಮಾಯಣದಾಗ ಇದೈತಲ್ಲ, ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನ ತಂದ. ಅದಲ್ಲ ಹೋಗ್ಲಿ. ಭಾಳ 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 ಉತ್ಸುಕತೆ ಇತ್ತು ರಾಜಾಗ. ಬ್ಯಾರೆ ರಾಜ್ಯದಿಂದ ಬ್ಯಾರೆ ದೇಶದಿಂದ ಎಲ್ಲರೇ ಅಂಥ ಕಲಾಕಾರ ಸಂಗೀತ ತಜ್ಞ ಅದಾರಂತ ಗೊತ್ತಾತ ರಾಜ. ಅವ್ರಿಗೆ ಒಂದು ಪತ್ರವನ್ನು ಬರೆದವ್ರನ್ನ ಕರೆಸ್ಕೊಂಡ. ಅವ್ರನ್ನಷ್ಟ ಅಲ್ಲ, ಆ ರಾಜ್ಯದಾಗಿರ್ತಕ್ಕಂಥ ಎಲ್ಲ ಸಂಗೀತ ಪ್ರಿಯರನ್ನ ಕರೆಸಿ ಕಾರ್ಯಕ್ರಮ ಇಟ್ಕೊತಿದ್ದ. ಅನ್ನೋ ಪುಣ್ಯಾತ್ಮ ಒಂದಿದ್ದು ನನ್ನ ಹತ್ತಿರ ನಿವೇದನೆ ಮಾಡ್ಕೊಂಡೋಗಿ ಆಚಾರ್ಯ ಭಗವಾನ್ ಪ್ರತಿ ಹುಣ್ಣಿಗೆ ಒಂದು ದಿವ್ಸ ನಾವು ಬದ್ರಿಗಿರಿಯಾಗ ಭಜನಾ ಮಾಡುವಂಥ ಆಶೀರ್ವಾದ ಕೊಡ್ರಿ. ಪ್ರತಿ ಹುಣ್ಣಿಗೆ ನಾವೆಲ್ಲ ಊರವ್ರು ಬಂದ ಭಕ್ತಿ ಮಾಡ್ತೀವಿ. ನಮಗೆ ಆನಂದ ಆ ಪರಂಪರೆ ಅಳದು ಹೊಂಟೈತಿ. ನಿಮಗೆ ಭಾಳ ಆಸಕ್ತಿ ಐತೆ, ಅದನ್ನ ಮಾಡಿಸ್ರಿ. ನಾವು ಪ್ರತಿ ಊರವ್ರು ಬರ್ತೀವಿ. ಎಲ್ಲರೂ ಒಂದು ಮೀಟಿಂಗ್ ಮಾಡಿ 2027 ಪೂಜಾವರೆಗೆ ಒಂದು ಸಂಕಲ್ಪ ಮಾಡ್ತೀವಿ. ಪ್ರತಿ ಹುಣ್ಣಿಗೆ ಒಂದು ಬದ್ರಿಗಿರಿ ಒಳಗೆ ಭಜನಾ ಮಂಡಲದಿಂದ ಭಕ್ತಿ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡೋಣ್ರಿ ಅಂತ ಬಂದು ಸ್ವತಃ ನಿವೇದನೆ ಮಾಡ್ಕೊಂಡ. ಆಯ್ತಪ್ಪ, ಭಾಳ ಚಲೋ ಭಾವನಾತಿ. ಭಾವನಾ ಮಾಡೋದು ನಿಗದಿಟ್ಟು ನಾ ದಿವ್ಸ ತೈ ಮಾಡ್ತಾನೋ ಆ ದಿವ್ಸ ನಿರ್ಣಯ ತೊಗೊಳಿಕ್ಕೆ ಅಂತ ಹೇಳಿ. ಹಂಗೆ ಆ ರಾಜಂದ ಭಾಳ ಭಕ್ತಿ ಪ್ರಿಯ ಇರೋದ್ರಿಂದ ಎಲ್ಲ ಕಡೆ ಕರೆಸಿ ಮಾಡಿಸ್ತಿದ್ದ. ಹೀಗ ಕಾರ್ಯ ನಡೆದಾಗ ಹಲವಾರು ವರ್ಷ ಗತಿಸಿ ಹೋಗಿದ್ದು. ಒಂದು ಸಲ ರಾಜ ರಥದೊಳಗೆ ಕುತ್ಕೊಂಡ, ಸ್ವತಃ ಯಾರು ಸಾರ್ಥಿ ಬೇಡ ಏನು ಬೇಡ, ನಾನು ವನವಿಹಾರ ಮಾಡ್ಬೇಕಂತ ತಿಳ್ಕೊಂಡ ತಿರುಗ್ತಾ ಹೊರಟಿದ್ದ. ಇಂಥ ಒಂದು ಜಂಗಲ್ ಅವ್ನು ಸಿಕ್ತು. ಆ ಜಂಗಲ್ದಾಗ ಆನಂದ ಅನ್ಸಕ್ಕೆ ಸೂಸು ಗಾಳಿ ಬರ್ತಿತ್ತು. ದೊಡ್ಡದಾದಂಥ ಹೆಮ್ಮರಗಳು ಬೆಳೆದಿದ್ದು. ಒಳಗೆಲ್ಲ ಜಿಂಕಿ, ನವಿಲು, ಮೊಲ, ಮಂದ ಕಷಾಯದ ಜೀವಿಗಳು ಕಣ್ಮುಂದೆಲ್ಲ ಗೋಚರಿಸ್ತಿದ್ದು. ಆ ಮುಂದೆ ಒಂದು ಜಲಪಾತ ಇರ್ತಾ ಇತ್ತು. ಈ ಎಲ್ಲ ದೃಶ್ಯ ರಾಜ ನೋಡ್ತಾ 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 ಮೈ ಮರ್ತಾ ಹೆಂಗೆ ಟೈಮ್ ಹೊತ್ತು ಗೊತ್ತಾಗಲಿಲ್ಲ. ಸಾಯಂಕಾಲ 5:30 ಆಗಿತ್ತು. ದೊಡ್ಡದೊಂದು ಕೊಳ ಇತ್ತು, ಸರೋವರ. ಆ ಸರೋವರದಲ್ಲಿ ಸಹಸ್ರಾಧಿಕ ಕಮಲ ಹೂವು ಅರಳಿ ಸೂರ್ಯನ ಅಸ್ತದ ಸಮಯದಲ್ಲಿ ಸಣ್ಣಗೆ ನಡು ಮುಸ್ತಕ್ಕಂಥ ಪ್ರಸಂಗಿತ್ತು. ಆ ಸಮಯದ ಸಹಜ ರಾಜ ರಥ ತರಿದ ಆ ಕೆರೆಯ ಸೌಂದರ್ಯವನ್ನು ಸವಿತಾ ಇದ್ದ. ಆ ಸಮಯದ ಸೂರ್ಯನ ಕಿರಣ, ಸೂರ್ಯನ ಪ್ರತಿಬಿಂಬ ಕೆರೆಯ ಕಮಲದ ಮಧ್ಯದಲ್ಲಿರ್ತಕ್ಕಂಥ ಸ್ವಚ್ಛ ಶೀತಲ ಜಲ. ಎಲ್ಲ ಕಡೆ ಕಮಲ ನಡುವಿದ್ರು, ಒಂದು ಸ್ವಲ್ಪ ನೀರಿನ ಬಾಗಿತ್ತು, ಅಲ್ಲಿ ಕಮಲ ಇದ್ದಿದ್ದಿಲ್ಲ. ಅಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದತಿ. ಆ ದೃಶ್ಯ ನೋಡಿ ರಾಜ ಕೆಳಗೆ ಇಳಿಬೇಕಂತಿದ್ದ. ಅಷ್ಟರಾಗ ಒಂದು ಎಲ್ಲಿಂದಲೋ ಸುಮಧುರ ಸಂಗೀತಮಯ ಒಂದು ಭಕ್ತಿ ಗೀತೆ ಆತನಿಗೆ ಕೇಳಕ ಸಿಕ್ತು. ರಾಜ ಆನಂದಭರಿತನಾದ. ಇಂಥ ಸುಂದರ ನಿಸರ್ಗದ ಮಧ್ಯದಲ್ಲಿ ಎಲ್ಲಿಂದಲೋ ಒಂದು ಸುಂದರ ಸಂಗೀತ ಸ್ವರ ಬರ್ತದಲ್ಲ ಅಂತ ಅಲ್ಲಿ ಇಳಿದಂಥ ರಾಜ ತನಗೆ ಗೊತ್ತಾಗಲಾರ್ದ ತನ್ನ ಕಾಲುಗಳು ಆ ಸಂಗೀತ ಎಲ್ಲಿ ನಡೆದಿತ್ತು ಆ ಜಾಗ ಕಡೆ ಕರ್ಕೊಂಡು ಹೊಂಟು ನೋಡಿ. ಪುಣ್ಯತಂದ್ರೆ ಈ ರೀತಿ ಒಂದು ಸಂದರ್ಭ ಕೂಡಿ ಬರ್ತಾರೆ. ಪುಣ್ಯ ಜೀವದ ಉದಯ ಬಂದಿತ್ತು.
ಜ್ಞಾನಾವರ್ಣಿ ಕರ್ಮದ ಕ್ಷೋಭ್ಯವಾಗೋ ಯೋಗಿತ್ತು, ಚಾರಿತ್ರಮೋಣಿ ಕರ್ಮದ ಕ್ಷೋಭ್ಯ ಯೋಗಿತ್ತಂದ್ರೆ ಗುರುಗಳ ಸಾನ್ನಿಧ್ಯ ಬಂದು ವಾಣಿ ಕೇಳಿ ಗುರುಗಳಿಂದ ವ್ರತ ಅಂಗೀಕಾರ ಮಾಡಬೇಕು, ಯಾವುದಾದ್ರೂ ಅಷ್ಟಾನಿಕ ನೇಮ್ ತಗೋಬೇಕಂತಕ್ಕಂಥ ಭಾವ ಆ ಕರ್ಮದ ಕ್ಷೋಭ್ಯದಿಂದ ಜೀವಕ್ಕೆ ಆಗ್ತಿರ್ತಾರೆ. ಆಗ ಈ ಜೀವಕ್ಕಾಯ್ತು ರಾಜಾಗ ಇಳಿದು ಹೊರಟ ಕೆರೆಯ ಸೌಂದರ್ಯ ಸವಿತಾ ತನಗೆ ಗೊತ್ತಿಲ್ಲದ ಒಂದೊಂದು ಕೆರೆ ದಂಡಿಗೆ ಆ ದಂಡಿಗೆ ನೋಡ್ತಾನ, ಹರಿಕು ಮುರುಕು ಆದಂಥ ಒಂದು ಗುಡಿಸಲು. ಅರಮನೆಯಲ್ಲಿರ್ತಕ್ಕಂಥ ರಾಜನಿಗೆ ಗುಡಿಸಲು ನೋಡಿ ಇಂಥ ಒಂದು ತಪೋವನ ಅಂತ ತಿಳ್ಕೊಂಡ ಇಂಥ ಪ್ರಶಾಂತ ವಾತಾವರಣದಲ್ಲಿ ಒಂದು ಗುಡಿಸಲು, ಆ ಗುಡಿಸಲಿನೊಳಗಿಂದ ಒಂದು ಸುಮಧುರವಾಗಿಂಥ ಭಕ್ತಿಯ ಗೀತೆ ಬರ್ತಾ ಅದು ಆನಂದ ಸ್ವರ ಕೇಳಿ ಬರ್ತದ. ರಾಜ ಹೋದ, ಅಲ್ಲೊಬ್ಬ ವೈರಾಗಿ, ಒಬ್ಬ 25-26 ವರ್ಷದ ತರುಣ, ಮೈ ಮೇಲೆ ಬಟ್ಟೆ ಇಲ್ಲ, ಕೆಳಗೊಂದ ಕಂಡು ವಸ್ತ್ರ ಸುತ್ತಕೊಂಡಾನ. ಆತ ಕುತ್ತು ಕಣ್ಣು ಮುಚ್ಚಿ ಮೈ ಮರ್ತ ಭಗವಂತರ ಭಕ್ತಿ ಒಳಗೆ ಲೀನಾಗಿಬಿಟ್ಟಾನ. ನಾ ಎಲ್ಲದನು ಅನ್ನತಕ್ಕಂಥ ಅರಿವು ಅವನಿಗಿಲ್ಲ, ಆ ಭಕ್ತಿ ಒಳಗೆ ಮುಳುಗಿಬಿಟ್ಟನ. ಈ ರಾಜ ಹೋದ, ಆ ವ್ಯಕ್ತಿಯನ್ನು ನೋಡಿದ, ಎಂಥ ಸುಮಧುರ ಸ್ವರ, ಮೈ ಮೇಲೆ ರಾಜ ಪೋಷಾಕಗಳಿಲ್ಲ, ರತ್ನ ವಜ್ರ ವೈಡೂರ್ಯಗಳಿಲ್ಲ, ತಲೆಯ ಮೇಲೆ ಕಿರೀಟವಿಲ್ಲ, ತಲೆಯ ಮೇಲೆ ಛತ್ತವಿಲ್ಲ, ಹರುಕು ಮುರುಕಲು ಗುಡಿಸಲುದಲ್ಲಿ ಇದೆಂಥ ಗತ ವೈಭವ, ಇದೆಂಥ ಪರಮಾತ್ಮನ ಆರಾಧನೆ. ರಾಜ ಮಂತ್ರಮುಗ್ಧನಾದ, ಸಂಗೀತ ಮಗ್ನನಾಗಿ ಒಳಗೋಗಿ ಕೂತು ಬಿಟ್ಟ, ಆನಂದದಲ್ಲಿ ಮೈ ಮರ್ತು ಬಿಟ್ಟ. ಎಷ್ಟು ಮೈ ಮರ್ತಂದ್ರೆ ರಾಜ ಅನ್ನೋದನ್ನು ಮರ್ತು ಬಿಟ್ಟ. ಈತಲ್ಲ ನಿಮ್ಗೆ ಹೇಳೋದು, ನೀವು ಭಗವಂತರ ಭಕ್ತಿ ಮಾಡಿರಿ, ನೀವು ವಿಧಾನ ಮಾಡಿ ಸ್ತುತಿ ಸ್ತೋತ್ರ ಮಾಡಿರಿ, ಎಲ್ಲ ಮಾಡಿರಿ. ಹೆಂಗೆ ಮಾಡ್ರಿ ಅಂದ್ರೆ, ನಾ ಗೌಡ, ನಾ ಪಾಟೀಲ, ನಾ ಗೌಡ್ತಿ, ನಾ ಶ್ರೀಮಂತ, ನಾ ಬಡವ, ನಾ ಸಾವುಕಾರ, ನಾ ಏನು ಬೇಡ, ನಾ ಬಾಲಕ, ನಾ ವೃದ್ಧ, ಏನು ಎಲ್ಲ ಮರ್ತ ಸಮೋಷರಿಂದ ನಾನೊಬ್ಬ ಭಕ್ತ, ಈ ಭಾವನೆ ಬಂದು ಭಾವಶುದ್ಧಿಲೆ ಭಕ್ತಿ ಮಾಡ್ರಿ ಅಂದ್ರೆ ಮುಂದಿನ ಬಹುದ ನೀವು ಭಕ್ತ ಅಲ್ಲ, ಭಗವಾನ್ ಆಗಿರ್ತೀರಿ ಅಂತ ವ್ಯಕ್ತಿತ್ವ ನಿಮ್ಮ ಭಾವಶುದ್ಧಿಯಿಂದ ಪ್ರಾಪ್ತ ಆಗ್ತದೆ. ಅದಕ್ಕೆ ರಮಾನ್ ಸುದ್ದಿ, ವಚನ ಸುದ್ದಿ, ಕಾಯಂ ಹೇಳಿರಿ, ಕಾಯಂ ಮಾಡಿರಿ. ಇನ್ನು 10-8 ದಿವ್ಸನ್ಯಾಗ ಭಾವಶುದ್ಧಿ ಮಾಡ್ಕೊಳ್ರಿ. ಅದ್ರಾಗ 2 ದಿವಸ ಅದು, ಇನ್ನಿರು 6 ದಿವಸ ಅದಾವ. 6 ದಿವ್ಸನಾಗ ಏನೇನು ಕಡಿಮೆ ಮಾಡಬೇಕು ನಾಳೆ ಪ್ರವಚನದಾಗ ಬಾನ ಮಾಡಿ. 6 ದಿವ್ಸ ನಾವು ಏನೇನು ಬಿಡಬೇಕು ನಾಳೆ ಪ್ರವಚನ ಅಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ರಾಜ ಆ ಸಂಗೀತದಲ್ಲಿ ಮಗ್ನನಾಗಿ ಮೈಮರ್ತು ಕೂತು ಬಿಟ್ಟ. ಈ ಕಡೆ ಸೂರ್ಯಾಸ್ತ ಆಯಿತು, ಕತ್ಲಾಯಿತು, ರಾಜನಿಗೆ ಅರಿವಿಲ್ಲ, ನಾ ಎಲ್ಲಿದ್ದೀನಿ, ಎಲ್ಲಿ ಬಂದನಿ, ನಾ ಏನು ಗೊತ್ತಿಲ್ಲ, ಬರೀ ಮರ್ತು ಬಿಟ್ಟಾನ. ಆ ಆನಂದ ತಗೋತಾ ಇದ್ದಾನ. ಒಮ್ಮಿಂದೊಮ್ಮೆಲೆ ಆ ಭಕ್ತಿ ಸ್ಟಾಪ್ ಆಯಿತು. ಈ ಭಕ್ತ ವೈರಾಗಿ ಆ ಭಕ್ತಿಯನ್ನು ಮುಗಿಸಿ ಪರಮಾತ್ಮನಿಗೆ ನಮನಗಳನ್ನು ಸಲ್ಲಿಸಿ ಸಾಷ್ಟಾಂಗ ವಂದನೆ ಮಾಡ್ತಾ ಇದ್ದ. ರಾಜ ಎದ್ದು ನೋಡ್ತಾನೆ, ನೀವು ದರ್ಶನ ಮಾಡೋದನ್ನು ಇವನಿರ್ತಕ್ಕಂಥ ವಿನಯವನ್ನು ಕಂಡ ರಾಜ ಎದ್ದು ನಿಂತ, ಜೈ ಜಿನೇಂದ್ರ ಅಭಿವಾದನೆ ಹೇಳಿದ. ನೀವು ಯಾರು, ನಿಮ್ಮ ಪರಿಚಯ ನನಗೆ ಕೊಡಿ. ಏನೂ ಮಾತಾಡ್ತಾ ಇಲ್ಲ, ಮೌನ. ಅಂಥ ಮೌನ ಸಾಮ್ರಾಜ್ಯದಲ್ಲಿ, ಮೌನ ನಿಸರ್ಗದಲ್ಲಿ ಈತನು ಮೌನ. ಅದಕ್ಕೆ ನಮ್ಮ ಆಚಾರ್ಯರು ಹೇಳು ಕುಂದ್ರು ಸಾಧು ಸಂತರಿಗೆ ಮೌನವೇ ಭೂಷಣ. ಮಾತನಾಡಿ ಯಾವ ಕಾರ್ಯ ಮಾಡ್ತಾರ ಆ ಕಾರ್ಯ ಮಾತನಾಡದೆ ಸಾಧುಗಳು ಮಾಡ್ತಾರ. ಅಂಥ ವ್ಯಕ್ತಿತ್ವ ಮೌನನಾಗಿ ಕಾಯಗುಪ್ತಿ, ವಚನಗುಪ್ತಿ ಮತ್ತು ಮನೋಗುಪ್ತಿಯ ಪ್ರಭಾವದಿಂದ ರತ್ನತ್ರ ನಿಧಿಯನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರ ಅಂಥ ಸಾಧಕರು ಸಾಧುಗಳು. ಅಂಥ ಮೌನ ಫ್ರೀಯ ಆನಂದದೊಳಗೆ ಬೈ ಮರ್ತಿದ್ದ ರಾಜ. ಮಾತಾಡ್ತಾನೆ ಕೊನೆಗೆ ನಿಮ್ಮಲ್ಲಿ ನಾನೊಬ್ಬ ರಾಜನಾಗಿ, ಈ ರಾಜ್ಯದ ರಾಜನಾಗಿ ಅಂಗಲಾಚಿ ಪ್ರಾರ್ಥನಾ ಮಾಡ್ತೀನಿ. ಒಂದು ಸಲ ನಮ್ಮ ರಾಜ್ಯಕ್ಕೆ ಬಂದ ನೀವು ಈ ಹಾಡನ್ನು ಹಾಡಿ. ನನಗೋಸ್ಕರ ಅಲ್ಲ, ನನ್ನ ರಾಜ್ಯದಲ್ಲಿ, ನನ್ನ ಆಜುಬಾಜುದ ರಾಜ್ಯದಲ್ಲಿ ಸಂಗೀತ ಪ್ರಿಯರು, ಸಂಗೀತಗಾರರು ಸಾಕಷ್ಟು ಜನ ಅದಾರ. ಅವ್ರನ್ನೆಲ್ಲ ಕರೆಸಿ ಪ್ರತಿ ಸಲ ಅವರಿಗೆ ಬಕ್ಷಿಸ ಬಹುಮಾನಗಳನ್ನು, ಸುವರ್ಣ ನಾಣ್ಯಗಳನ್ನು, ರತ್ನಾದಿಗಳನ್ನು ಕೊಟ್ಟ ಸತ್ಕಾರ ಪುರಸ್ಕಾರ ಮಾಡ್ತೀನಿ. ಹಂಗೆ ನಿಮಗೂ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಪರಮ ಸೌಭಾಗ್ಯ ನನಗೆ ಬೇಕು. ಅದಕ್ಕೆ ನನ್ನ ರಾಜ್ಯಕ್ಕೆ ಬಂದು ಒಂದು ಸಲ ನೀವು ಹಾಡಿದರೆ ಸಾಕು ಅಂತ ಪ್ರಾರ್ಥನಾ ಮಾಡ್ತಾ ಇದ್ದ. ಆ ವ್ಯಕ್ತಿ ಮುಗುಳು ನಗೆಯಿಂದ ನಗ್ತಾನೆ, ಶಾಂತ ಕುಂತಾನೆ. ಹಲವಾರು ಬಾರಿ ವಿನೀತನಾಗಿ ಕೆಳಗೆ ಹೆಂಗವ ಸಾಷ್ಟಾಂಗ ದರ್ಶನ ಮಾಡಿದ ಆ ರೀತಿ ರಾಜ ಕೆಳಗೆ ಬಿದ್ದು ಪ್ರಾರ್ಥನಾ ಮಾಡ್ತಾನ. ನಾನು ಸಂಗೀತ ಪ್ರಿಯ, ಸಂಗೀತವೇ ನನ್ನ ದೇವರು, ಭಗವಂತನ ಭಕ್ತಿಯೇ ನನ್ನ ಆರಾಧ್ಯ ದೈವ. ಆ ದೈವಕ್ಕೆ ನಾನು ನಮಸ್ಕಾರ ಮಾಡಕತ್ತೇನೆ ಅಂತ ತಿಳ್ಕೋರಿ.
ದಯವಿಟ್ಟು ನೀವು ಬರಬೇಕು ಅಂತ ಅಂಗಲಾಚಿ ರಾಜ ಕೇಳಿದಾಗ ಕೊನೆಗೆ ಒಂದು ಶಬ್ದವನ್ನು ನುಡಿತಾನ ವೈರಾಗಿ ಯುವಕ. ಪ್ರಭು, ರಾಜನಾಗಿ ಆಹ್ವಾನಿಸ್ತಾ ಇದ್ದಾರೆ ಹತ್ರ ಬರ್ತಾ ಇಲ್ಲ, ಬರ್ತೀನಿ, ಆದರೆ ನಂದೊಂದು ನಿಯಮ ಏನು, ನಾನು ಭಕ್ತಿಯ ಗೀತೆಯನ್ನು ಹಾಡುವಾಗ, ನಾನು ಸಂಗೀತವನ್ನು ಹಾಡುವಾಗ ನನ್ನ ಸಂಗೀತಕ್ಕೆ ಮರುಳಾಗಿ ಯಾರೂ ತಲೆ ದೂಗಬಾರದು, ನಿಮ್ಮನ್ನು ಸೇರಿಸಿ. ಕೊನೆಗೊಂದು ಪ್ರಶ್ನೆ ಅಂದವ, ನಿಮ್ಮನ್ನು ಸೇರಿಸಿ. ರಾಜನ್ ನಿಮ್ಮ ಹಿಡ್ಕೊಂಡನ ಎಷ್ಟು ಜನ ನನ್ನ ಸಂಗೀತ ಕೇಳಕ್ಕೆ ಬರೋದ್ರಿ, ಅದರ ಮೈ ಮರೆತ ತಳಿ ಯಾವಾಗ ಮಾಡ್ತಾರೆ ನಡುಗೋಣ ಆಗ್ತಿರ್ಲಿಲ್ಲ, ಮರ್ತು ಬಿಡ್ತಿರ್ಲಿಲ್ಲ, ಮೈ ಮರ್ತು ಬಿಡ್ತಿರ್ಲಿಲ್ಲ. ಹಂಗೆ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರ ಒಬ್ಬೊಬ್ಬರು ಸೈನಿಕರ ಅಲಗದಿಂದ ತೆಗೆದ ತಲವಾರ್ ಸಹಿತ ನಿಂತಿರಬೇಕು. ಯಾರ ತಲೆ ದೂತಾರೋ ಅವ್ರ ತಲೆ ಕೆಳಗೆ ಬೀಳಬೇಕು. ಹಂಗಿದ್ರೆ ನಾನು ನಿಮ್ಮ ಆಸ್ಥಾನಕ್ಕೆ ಬಂದು ಸಂಗೀತದಲ್ಲಿ ಭಗವಂತನ ಭಕ್ತಿಯನ್ನು ಮಾಡ್ತೀನಿ ಅಂತ ಹೇಳಿದ ರಾಮು. ಎಲ್ಲ ಸಂಗೀತ ಇಲ್ಲಿ ಒಂದೈತು ಅವನ ಕೈ, ಅದರಾಗ ಮೈ ಮರ್ತಿದ್ದ. ಆನಂದ್ 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 ಹೇಳ್ತಾರು ಶಾಸ್ತ್ರದಲ್ಲಿ. ಧ್ಯಾನ ಏಕ का, स्वाध्याय 2 का, संगीत 3 का, बिहार 4 का. ವಿಹಾರದಾಗ ಕಮ್ಮಿದ ಕಮ್ಮಿ 4 ಜನ ಆದರೂ ಇರಬೇಕು. ಸಂಗೀತದಲ್ಲಿ 3 ಜನ, ಡೋಲಕ ಭಾರಣ ಹಾಡವ 3 ಮಂದಿ ಇರಬೇಕು. ಸ್ವಾಧ್ಯಾಯ ಮಾಡಕ್ಕೆ ಒಬ್ಬರೇ ಮಾಡಬಾರ್ದು, ತಿರಿ ಬೇರೆ ಆಕೈತಿ, ಹಾದಿ ಒನಿವೆ ಹೋಗೈತೆ, ಅದು ಏಕಾಂತವಾದಕ್ಕೆ ಹೋಗ್ತದೆ. ಕಮ್ಮಿ 2 ಇರಬೇಕು. ಮತ್ತು ಧ್ಯಾನಕ್ಕೆ ಒಬ್ಬರೇ ಇರಬೇಕು ಅಂತ. ಧ್ಯಾನ ಎಲ್ಲರೂ ಕೂತು ಮೋಕ್ಷಿಕಾರ ಹೋಗಂಗಿಲ್ಲ. ಪಾಂಡವರು ಸಹಿತ 5 ಮಂದಿ ಕೂತ್ರು, 5 ಮಂದಿ ಮೋಕ್ಷಕ್ಕೆ ಹೋಗಲಿಲ್ಲ. ತಮ್ಮೊಳಗೆ ತೊಳಗೊಳಗೆ ಲೀನ್ ಆದರೂ 3 ಮಂದಿ ನಂತರ ಮೋಕ್ಷಕ್ಕೆ ಹೋದ್ರೆ 2 ಇಲ್ಲೇ ಉಳಿದ್ರು, ಸ್ವರ್ಗಕ್ಕೆ ಹೋದ್ರು, ಭವಿಷ್ಯದಾಗ ಹೋಗಬಾರ್ದು. ಅಂದ್ರೆ ಧ್ಯಾನ ಮಾಡೋಕೆ ಒಬ್ಬರೇ ಮಾಡಬೇಕು. ರಾಜ ಯಾಕಂದ್ರೆ ಅಷ್ಟು ಒಳಗೆ ಮುಳುಗಿ ಬಿಟ್ಟಿದ್ದ. ಇಂಥ ಸಂಗೀತನ ಇಂಥ ಭಕ್ತಿನ ಜೀವಮಾನದಲ್ಲೇ ನೋಡಿದ್ದಿಲ್ಲ. ಆಯಿತು, ನಿಮ್ಮ ಷರತ್ತಕ್ಕೆ ನಾವು ಒಪ್ಕೊಳ್ತೀನಿ, ಆದರೆ ನೀವು ಬರಬೇಕು. ಆಯಿತು, ಇಂಥ ತಿಥಿ ಇಂಥ ದಿವಸ ನಾನು ಬರ್ತೀನಿ ಅಂತ ಹೇಳಿದ್ರು. ರಾಜ ನೋಟ್ ಮಾಡ್ಕೊಂಡ, ಊರಾಗೆಲ್ಲ ರಾಜ್ಯದಾಗೆಲ್ಲ ಸುದ್ದಿ ಹಬ್ಬಿಸಿದ, ಡಂಗೂರು ಸಾರಿಸಿದ, ಅಣ್ಣಿದ್ದ ರಾಜ್ಯಗಳಿಗೆಲ್ಲ ಸಂದೇಶ ಕೊಟ್ಟ. ಎಷ್ಟು ಜನ ಸೇರ್ತಂದ್ರೆ ಆ ರಾಜ್ಯದಾಗ ಕಾಲಿಡಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿದ್ರು. ಇಲ್ಲಿ ಯಾರು ಆರ್ಕೆಸ್ಟ್ರಾ ಬಂದು ಸಂಗೀತಗಾರ ಇಡ್ತಾರಂದ್ರೆ ಹಳಿಗಳು ಊರಾಗ ಇದ್ದವ್ರು ಬಿದ್ದವ್ರು ಇವತ್ತು ಸಂಜೆಗೆ ಸಾಯವ್ರು ಸಹಿತ ಲಕ್ಕ ಹೊಡೆದವ್ರು ಸಹಿತ ಬಂದ್ಕೊಂಡಿರ್ತಾರೆ. ಹೊತ್ಕೊಂಡರೆ ವೈ ನನ್ಕಂಡು ನಾನು ನೋಡವ, ಅವ್ನು ಬರತ್ತನೋ ಅವ್ರು ಬರತ್ತಾರೋ. SP ಬಾಲ್ ಸುಬ್ರಹ್ಮಣ್ಯ ಇಲ್ಲ ಈಗ ಅವರು ತಿಳ್ಕೊಂಡ್ರಣ್ಣ, ಹಂಸಲೇಖ ಭಾಳ ಇದ್ರು. ಅಂಥ ಜ್ಞಾನಿಗಳ ಕಂಠಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ರೀತಿ ಇಡೀ ರಾಜ್ಯ ಎಲ್ಲ ತುಂಬಿತ್ತು. ಬಂದ ಆ ಕವಿಯನ್ನು, ಬೈರಾಗಿಯನ್ನು ಸ್ವಾಗತ ಮಾಡಿದ್ರು. ರಾಜ ಹೇಳಿದ್ದ, ನಮ್ಮ ರಾಜ್ಯಕ್ಕೆ ಬರಾಗ ಈ ವೇಷದಾಗ ಬರಬೇಡ್ರಿ, ನಾವು ವಸ್ತ್ರ ಕೊಟ್ಟು ಕಳಿಸ್ತೀನಿ. ಅವ್ರು ಹೇಳ್ರು, ನಾನು ಬ್ರಹ್ಮಚಾರಿ, ನಾನು ಭಗವಂತನ ಧ್ಯಾನದಲ್ಲಿ ಕಾಲ್ಕದ್ದು ನನ್ನ ಕಲ್ಯಾಣ ಮಾಡ್ಕೊಳ್ಳವ, ಅದಕ್ಕೆ ನನಗೆ ರಾಜ ಪೋಷಾಕ ನೀನು ಬಂಗಾರ ಮುತ್ತ ರತ್ನ ಬೆಚ್ಚಿ ಬರ್ತಾ ಇಲ್ಲ. ನನ್ನ ಒಂದು ಸಂಗೀತವನ್ನು ಕೇಳಬೇಕಂತ ಸಂಗೀತ ಪ್ರಿಯರು ನೀನು ರಾಜ್ಯದಲ್ಲಿ ಅದಾರ ಅಂತ ಹೇಳಿದಲ್ಲ, ಅದನ್ನು ಅವರಿಗೆ ಅದನ್ನು ಉಣಿಸಿ ಬಡಿಸ್ಬೇಕು, ವಿದ್ಯೆ ನಾನು ಹತ್ತಿರ ಉಳಿಬಾರ್ದು ಅಂತ ನಾ ಬರಕ್ಕೆ ಒಪ್ಕೊಂಡೀನಿ ಅಂತ ಹೇಳಿದಾಗ ಮಡಿ ವಸ್ತ್ರಗಳನ್ನು, ಶುದ್ಧ ಶುಭ್ರ ಮಡಿ ಬಟ್ಟೆಗಳನ್ನು ನಾವು ಉಟ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಮಡಿ ಬಟ್ಟೆ ವೇಷದಾಗ ಆ ವ್ಯಕ್ತಿ ಬಂದ. ಊರಾಗ ಭವ್ಯ ಸ್ವಾಗತ ಮಾಡಿಕೊಂಡ್ರು. ರಾಜ ಯೋಗ್ಯ ಸ್ಥಾನವನ್ನು ನಿರ್ಮಾಣ ಮಾಡಿದ್ದ, ಆ ಸ್ಥಾನದಲ್ಲಿ ಕುಂತ್ಕೊಳ್ಳೋಕೆ ಹೇಳಿದ. ಆವಾಗ ವಿನಯ್ ಆ ಭಾವ ಇರದೇ ಇದ್ರೂ ಇದು ರಾಜಂದ ಮಾನ ಸಮ್ಮಾನ, ಇದು ರಾಜಂದ ಅನಾದರ ಮಾಡಬಾರ್ದು ಕೂತ್ಕೊಂಡ. ಎಲ್ಲ ಜನ ಶಾಂತ ಕೂತ್ರು. ಆ ಸಮಯದಾಗ ರಾಜರೇ, ಪ್ರಭುಗಳೇ, ನಾ ಹೇಳಿದ್ದ ನಿಯಮ ನಿಮಗೆ ನೆನಪಿದೆಯಾ? ವೈರಾಗಿಗಳೇ, ನೆನಪಿದೆ, ಆದರೆ ನೀವೊಮ್ಮೆ ಅದನ್ನು ಪುನರಾವರ್ತಿ ಮಾಡಿ ಅಂತ. ವೈರಾಗಿ ಇರ್ತಕ್ಕಂಥ ಆ ಜ್ಞಾನಧಾರಿ ವ್ಯಕ್ತಿ ಹೇಳ್ತಾನೆ, ನಾನು ಹಾಡುವಾಗ ಯಾರು ಮೈ ಮರೆತು ತಲೆ ದೂಗುವಿರೋ ಅವರ ರುಂಡ ಕೆಳಗೆ ಬೀಳುವುದು. ಈ ಶಬ್ದ ಕೇಳಬಿಟ್ಟಿಗೆ ಅರ್ಧ ಮಂದಿ ಕಾಲಿನ ಸಭಾದಾಗೇನು ಸೇರಿತ್ತ ಕೇಳಬೇಕಂತ ಹೇಳಿ ಮಂದಿ ಹೊರಗೆ, ಯಪ್ಪ ಅಪ್ಪಿ ಮಾಡ ಏನು ಜಾದು ಮಾಡಿಬಿಟ್ರೆ ನಮ್ಮ ಹಿಂಗೆ ಓದ್ತೀವಿ, ಸತ್ತು ಹೋಗೋದ ಬೇಡ, ನಡೆಯೋ
ರಾಜ ಹೇಳಿದ, ರಾಜರೇ ತಮ್ಮನ್ನು ಹೊರತುಪಡಿಸಲು ತಮ್ಮನ್ನು ಸೇರಿಸಿ. ಹೌದು, ನಾನು ಒಪ್ಪಿಕೊಂಡೆ, ಇವರಿಗೆ ಆಹ್ವಾನ ಕೊಟ್ಟಿದ್ದೇನೆ. ರಾಜ ಹೇಳಿದ, ನಾನು ಇದನ್ನು ಒಪ್ಪಿಕೊಂಡೆ, ಇವರಿಗೆ ಆಹ್ವಾನ ಕೊಟ್ಟಿದ್ದೇನೆ. ನನ್ನ ಸಹಿತ ಯಾರು ಅವರ ಭಕ್ತಿಗೆ ಮೈ ಮರೆತು ತಲೆ ದೂಗುವರೋ ಅವರ ಶಿರಚ್ಛೇದನವಾಗುವುದು. ಮಂತ್ರಿಗಳೇ, ಅಟ್ರ ಸೈನಿಕರು ಒಬ್ಬೊಬ್ರು ತಲವಾರ್ ತೊಗೊಂಡು ಬರಾಕತ್ತಿರು ನೋಡು. ಆ ದೃಶ್ಯ ನೋಡಿದಾರ ಒಬ್ಬಾಬ್ರು ಹೊರಗೆ ಹೊಂಟ್ರು. ಯಾರು ಉಳಿಯವಾರ? ಕೊನೆಗೆ ಒಂದು ಬಟ್ ಮ್ಯಾಗ ಅನ್ಸಂಗ 100-200 ಜನ ಉಳಿದ್ರು. ಭಾಳ ಕಲಾಪ್ರೇಮಿ. ಏನು ಅಡ್ಡಿಲ್ಲ, ನಾವು ಜಾಗೃತಾಗಿ ಕೇಳೋನು. ಹಂಗೆ ಮಾಡೋನು, ಜಾಗೃತಾಗಿ ಕೇಳೋನು, ಒಟ್ಟು ಕೇಳೋಣ. ಇಂಥ ವಿಶೇಷತೆ ಅಂದ್ರೆ ರಾಜ ಇದಕ್ಕೆ ಒಪ್ಕೊಂಡು ಕರ್ಕೊಂಬಂದ್ರೆ ಏನೋ ಇರಬೇಕು ಇದರಲ್ಲಿ, ಕೇಳೋಣ ಅಂತ 100-200 ಜನ ಕೂತ್ಕೊಂಡ್ರು. ಶುರು ಆಯಿತು ಸ್ಪರ್ಧೆ. ಆನಂದದಲ್ಲಿ ಮೈ ಮರ್ತೀವಿ ಹಾಡಕ್ಕೆ ಶುರು ಮಾಡಿದ. ಹೆಂಗೆ ಹಾಡಾಕೈತಂದ್ರೆ ಆ ಹಾಡನ್ನು ಒಂದೊಂದು ರಾಗಗಳನ್ನು ಒಂದೊಂದು ಚಂದಗಳನ್ನ ಕೇಳ್ತಾ 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 ಜನ ಆನಂದ ಪಟ್ಟಿದ್ದ ಹುಟ್ಟಿದಾಗಿನ ಇಂಥ ಸಂಗೀತವನ್ನು, ಇಂಥ ಕಲೆಯನ್ನು, ಇಂಥ ಸ್ವರವನ್ನು, ಇಂಥ ಭಾವನೆಯನ್ನು, ರಾಗ ಭಾವ ತಾಳ ಮೂರನ್ನು ಸೇರಿಸತಕ್ಕಂತಹ ಭಾರತ. ಭಾವ, ರಾಗ ಮತ್ತು ತಾಳ ಮೂರು ಎಲ್ಲಿ ಏಕರೂಪ ಆಗ್ತವ ಅಲ್ಲಿ ಭಕ್ತಿ ಮುಕ್ತಿ ಮಾರ್ಗವನ್ನು ತೆರಿತದಂತಕ್ಕಂಥ ದೇಶ ನಮ್ಮ ಭಾರತ ದೇಶ. ಅಂಥ ಸಂಸ್ಕೃತಿಯನ್ನು ಕೊಟ್ಟಂಥ ದೇಶ. ಭಕ್ತಿಯಲ್ಲಿ ರಾಗ ಭಾವ ತಾಳ ಮೂರು ಸೇರಿದು ಅಂದ್ರೆ ಮನುಷ್ಯ ತನ್ನನ್ನು ಮರಿತಾನ. ಅಲ್ಲೂ ಹಂಗಾತು. ಒಬ್ಬೊಬ್ಬರ ಅಧ್ಯಕ್ಷ 200 ಜನ ನಿಂತಾರ. ರಾಜ ಅಂತ ಇಬ್ಬರು ನಿಂತಾರ, ಬಲಕ್ಕೊಬ್ಬ ಎಡಕ್ಕೊಬ್ಬ. ಯಾಕ? ಅವನ ಸಂಗೀತಕ್ಕೆ ಅವನ ಗಾಯನಕ್ಕೆ ಮೈ ಮರೆತ ತಲೆ ದೂಗಿದ್ರ ಏನು ಅದ್ಭುತ ಅಂತ ಹಾವ ಮಾಡ್ರ ಅವ್ರು ರುಂಡು ಕೆಳಗೆ ಬೀಳೋದು. ಅಂಥ ಪರಿಸ್ಥಿತಿ ಇದ್ದಾಗಲೂ ಸಹ ಈತ ಭಕ್ತಿಯೊಳಗೆ ಇಷ್ಟು ಮೈ ಮರ್ತಿದ್ದ. ಭಕ್ತಿ ಮಾಡಿ ಇವು ಅವ್ರಿಗೆ ಲಕ್ಷಿಲ್ಲ, ಇವ್ರಿಗೆ ಕೇಳುದ್ರ ಮೈ ಮರ್ತ. ರಾಜನ ಹಿಡ್ಕೊಂಡು 200 ರಾಜರೆಲ್ಲರೂ ಮೈ ಮರ್ತ ಹಕ್ಕಿದ್ದ ರಾಗ ಭಾವಕ್ಕೆ ತಾಳ. ಬರೀ ಗೋನ ಅಳಿಯಾಡ್ಸೋದಲ್ಲ, ಬಲೆ ಮೈ ಮರೆಯೋದಲ್ಲ. ಕುತ್ತಾರು ಕೂತಿದ್ದಿಲ್ಲ, ನಿತ್ತಾರು ನಿಂತಿದ್ದಿಲ್ಲ, ಕುಣ್ಯಾಕತ್ತಿದ್ರು. ರಾಜ ಸಿಂಹಾಸನ ಮೇಲೆ ಕೂತ್ನ ರಾಜ ಅನ್ನೋದನ್ನ ಮೈ ಮರ್ತ ಅವ ಹನುಮಾನಗತೆ ರಾಮ ಸಿಯ ರಾಮ್ ರಾಮ ರಾಮ್ ಜಯ ಜಯ ರಾಮ್. ಹಂಗ ಹನುಮಾನ ಮೈ ಮರ್ತ ಭಕ್ತಿ ಮಾಡ್ದ. ಹಂಗ ರಾಜನು ತನ್ನನ್ನು ತಾ ಮರ್ತ ಹೋಗಿಬಿಟ್ಟಿದ್ದ. ಎಲ್ಲರೂ ಒಬ್ಬರು ಉಳಿದಿಲ್ಲ. ಯಾವಾಗ ಈ ಆದಿಜಿನನ ಭಕ್ತನ ಮನಸ್ಸು ಪ್ರಫುಲ್ಲಿತ ಆಗಿ ಆ ಭಕ್ತಿ ಸಮಾಪನ ಆಯಿತು. ಕಂತರದ್ರ ನೋಡ್ತಾನೆ ಎಲ್ಲ ಜನ ಗಾಢ ಆನಂದದಾಗ ಮೈ ಮರ್ತು ಹೋಗಿಬಿಟ್ಟರು. ಧ್ಯಾನ ಮುಗಿದ ನಂತರ ರಾಜ ಕಂತಿರ್ತಾನು, ಮೈ ಒರೆಸ್ಕೋತಾನು, ಎಲ್ಲರೂ ನೋಡ್ತಾನು. ಎಲ್ಲರೂ ತಮ್ಮ ಗುಂಗುದಾಗ ಮೂಡಾಗಿ. ಇನ್ನು ವೈರಾಗಿಗಳೇ ಕ್ಷಮೆ ಮಾಡಿ, ನಮ್ಮ ರಾಜಭವನದಲ್ಲಿ ಯಾರೂ ಬದುಕಲಿಕ್ಕೆ ಯೋಗ್ಯರಲ್ಲ. ಎಲ್ಲರೂ ನನ್ನ ಹಿಡ್ಕೊಂಡ್ರೆ ಮೈ ತರ್ತೀವಿ, ನೀವೇನು ಹೇಳಿದ್ರೆ ಆಗ್ಬೋದು ಅಂತ. ಅದಕ್ಕಿಂತ ಮೊದಲ ಎಲ್ಲ ಸೈನಿಕರನ್ನ ಕರೆಸಿ ಇದು ಹೇಳಿದ್ದ. ಯಾರ? ವೈರಾಗಿ. ನಾನು ಆದೇಶ ಮಾಡುವವರೆಗೆ ಯಾರ ಶಿರಸ್ಸನ್ನು ಛೇದ ಮಾಡಬಾರದು, ಮಾತ್ರ ತಯಾರ್ದಾಗ ನಿಲ್ಲಬೇಕು. ಆರ್ಡರ್ ಅಂದ್ರೆ ಹಾಕಿ ಬಿಡೋದು. ಕೈಯಾಗ ಅಲಗದ ಅಂತ ಕತ್ತಿ ತೆಗೆದು ರಾಜನ ಬಾಜುಕ್ಕೆ ಇಬ್ಬರು ನಿಂತಾರೆ. ಪಂಕ ತೊಗೊಂಡು ನಿಂದ್ರು ಕಾಯಂ ರಾಜ ಅಂತ ಗಾಳಿ ಬೀಸಾಕ ತಲವಾರಿದ್ರು ಇವು ಮೈ ಮರ್ತಿದ್ದಂದ್ರೆ ಹೇಳ್ರಿ ಹೆಂಗಿರ್ಬೇಕಾದ ಸಂಗೀತ. ಬಾಜು ಕೆಡ ತಲವಾರ್ದ ಅತೀ ತೀಕ್ಷ್ಣವಾಗಿರ್ತಕ್ಕಂಥ ತಯಾರಾಗಿ ನಿಂತಾರೆ ಇಬ್ರು ಪೈಲ್ವಾನ್ರು. ಅಂತ ಅವಸ್ಥೆದೊಳಗೂ ರಾಜ ಮೈ ಮರ್ತ ತನ್ನನ್ನು ತಾ ಮರ್ತ ಭಕ್ತಿಯೊಳಗೆ ಲೀನಾಗಿದ್ದಂದ್ರೆ ಆ ಹಾಡಿರ್ತಕ್ಕಂಥ ಭಕ್ತಿ ಅವನು ಭಾವ ರಾಗ ತಾಳ ಹೆಂಗಿರಬೇಕು. ಅವಾಗ ಎದ್ದು ನಿಂತಂಥ ವೈರಾಗಿ, ಪ್ರಭು ಕ್ಷಮ ಮಾಡಿ, ನಿಜವಾದ ಭಕ್ತರು ನಿಜವಾದ ಸಂಗೀತ ಪ್ರಿಯರು ನಿನ್ನ ರಾಜ್ಯದಲ್ಲಿ ಅದನ್ನು ಮೆಚ್ಚಿದೆ. ಇದನ್ನ ಪರೀಕ್ಷಾ ನಿನ್ನ ಭಾವನೆಯನ್ನು ನಾನು ನೋಡಿ ಬಂದೀನಿ. ಯಾರು ಕರೆ ಭಕ್ತದವ್ರು ಇಲ್ಲಿ ಉಳಿದಾರೋ ಕಂಬಕ್ತಿದ್ದವ್ರೆಲ್ಲರೂ ಯಾರಿಗೂ ಶಿರಚ್ಛೇದನಿಲ್ಲ.
ನಾನು ನಿಮ್ಮ ಭಕ್ತಿಯ ಪ್ರೀತಿಯನ್ನ, ಸಂಗೀತದ ಪ್ರೀತಿಯನ್ನ ಪರೀಕ್ಷೆ ಮಾಡಬೇಕಂತ ಈ ರೀತಿ ಷರತ್ತು ಹಾಕಿನಿ. ನಿಜವಾದ ಅರ್ಥದಲ್ಲಿ ನಿಮ್ಮ ರಾಜ್ಯದ ಪ್ರಜೆಗಳು, ಮಂತ್ರಿಗಳು ಮತ್ತು ಬಂದಂತ ಅತಿಥಿಗಳು ಎಲ್ಲರೂ ಭಕ್ತಿಯ ಪ್ರಿಯರೇ, ಇವರೇ ಭವಿಷ್ಯದಲ್ಲಿ ಭಗವಾನ್ ಆಗ್ತಕ್ಕಂಥವರು ಅಂತಕ್ಕಂಥ ಭಾವನೆಯನ್ನ ಆ ವೈರಾಗಿ ವ್ಯಕ್ತ ಮಾಡಿದ. ಆ ವೈರಾಗ್ಯ ಸಮ್ಮಾನ ಸಹಿತ ಎಲ್ಲ ರಾಜ ಮಂತ್ರಿಗಳು ಜೊತೆಗೆ ಸಂಗೀತ ಪ್ರಿಯ ರಾಜರೆಲ್ಲರೂ ಹೋಗಿ ಬೀಳ್ಕೊಟ್ಟು ಬಂದರು. ಆ ವನದಲ್ಲಿ ಒಂದಲ್ಲ ಭವ್ಯ ರೂಪದಾಗ ಅನೇಕ ಆಶ್ರಮಗಳನ್ನು ನಿರ್ಮಾಣ ಮಾಡಿ ಆ ಸರೋವರವನ್ನು ಸ್ವಚ್ಛ ಮಾಡಿ, ಸ್ವತಃ ರಾಜ ಕಿರೀಟ ತೆಗೆದಿಟ್ಟ ದೋತ್ರ ಎತ್ತಿ ಕಚ್ಚಿ ಹಾಕಿ ಕೆರೆಯಾಗ ಇಳಿದು ಕೆಸರ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಕಲ್ಯಾಣಿ ಮಾಡಿ, ಅಲ್ಲಿ ಋಷಿಗಳ ಆಶ್ರಯ ಕೊಡಾಕ, ಯಾರು ಜಪ ತಪ ಆರಾಧನೆ ಮಾಡಾಕ ಭಕ್ತಿಗಳು ಲೀನಾಗ್ತಾರ ಅಂತ ವೈರಾಗ್ಯಗಳು ಬಂದು ಸಹಸ್ರ ಜನ ಸಾಧನ ಮಾಡಾಕ ಅನುಕೂಲವಾಗಿರ್ತಕ್ಕಂಥ ಒಂದು ಭವ್ಯ ತಪೋವನವನ್ನ ರಾಜ ತಯಾರು ಮಾಡಿದ. ಒಬ್ಬ ಭಕ್ತ ಮಾಡಿದ್ದಕ್ಕ ಅನೇಕ ಭಕ್ತರಲ್ಲಿ ವಾಸಿಸ್ತಕ್ಕಂಥ ಸ್ಥಾನ ಆಗೋಯ್ತು. ಹಂಗ ನೀವು ಮಾಡ್ತಕ್ಕಂಥ ಭದ್ರಗಿರಿ ಜೀರ್ಣೋದ್ಧಾರ ಭವಿಷ್ಯದ ಒಬ್ಬ ಕುಲರತ್ನ ಭೂಷಣ್ ಅಲ್ಲ, 3 ಕಮ್ 9 ಕರೋಡ್ ಮುನಿಗಳು ಬಂದ ಸಾಧನ ಮಾಡಬೇಕು. ಪಂಚಮ ಕಾಲವರೆಗೆ ಈ ಧರ್ಮ ಜೀವನ್ ತುಳಿಬೇಕು ಅಂತ ಕಾರ್ಯ ನಿಮ್ಮಿಂದ ಆಗಲಿ ಅಂತ ಬಯಸಿ ಜೈ ಬಲೋ ಸಿದ್ಧ ಚಕ್ರ ಮಹಾಮಂಡಲ್ ಆರಾಧನಾ ಮಹಾಮಹೋತ್ಸವಕ್ಕೆ